ಓಕೆ, ನಾವ್ ಇವತ್ತೇನ್ ಮಾಡೋಣ, ಮುಂದಿನ ಟಾಪಿಕ್ ಅಂದ್ರೆ ವರ್ಗ ಸಮೀಕರಣಗಳು ಸ್ಟಾರ್ಟ್ ಮಾಡೋಣ. ಓಕೆ, ನಿನ್ನೆವರೆಗೂ ನಾವು ಸಮಾಂತರ ಶ್ರೇಣಿಗಳನ್ನ ನೋಡಿದ್ವಿ. ಇವತ್ ನಾವೇನ್ ಮಾಡೋಣ, ವರ್ಗ ಸಮೀಕರಣಗಳು ಅಂತ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಗೊತ್ತು ಸಮೀಕರಣ ಅಂತ ಯಾವುದಕ್ಕೆ ಕರಿತೀವಿ ಅಂತ ನಿಮ್ಗೆ ಗೊತ್ತಿದೆ, ಹೌದಾ? ಯಾವುದನ್ನ ಸಮೀಕರಣ ಅಂತ ಕರಿತೀವಿ ಹೇಳಿ ನೋಡೋಣ. ಎಸ್, ಯಾವುದನ್ನ ಸಮೀಕರಣ ಅಂತ ಕರಿತೀವಿ? ನಿಮಗ್ ಗೊತ್ತಿದೆ ಸಮೀಕರಣ ಅಂತಂದ್ರೆ, ಈಗ ನಾನು ax+b ಅಂತ ಬರದೆ ax+b = 0 ಅಂತ ಬರಿತೀನಿ. ಓಕೆ, 3x+1 = 0 ಅಂತ ಬರಿತೀನಿ. ಇವು ಎರಡರಲ್ಲಿ ಏನ್ ವ್ಯತ್ಯಾಸ ಇದೆ? ಎಸ್, ಏನ್ ವ್ಯತ್ಯಾಸ ಇದೆ ಇವೆರಡರಲ್ಲಿ? 0 ಅಂದ್ರೆ 0 ಹ ಇನ್ನೊಂದ್ಸತಿ ಹೇಳ್ರಿ, ಏನ್ ವ್ಯತ್ಯಾಸ ಇದೆ ಇವೆರಡರಲ್ಲಿ? =0. Yes, very good. =0. ಇದನ್ನ ನಾವ್ ಏನಂತ ಕರಿತೀವಿ? ಇದನ್ನ ಏನಂತ ಕರಿತೀವಿ ನಾವು? ಇದನ್ನ ಡಿಸ್ಕಸ್ ಮಾಡಿದೀವಿ ಆಲ್ರೆಡಿ ನಾವು. 3x+1 ಇದನ್ನ ಏನಂತ ಕರಿತೀವಿ? ಬಹುಪದೋಕ್ತಿ ಅಂತ ಕರಿತೀವಿ, ಹೌದಲ್ಲ? ನೆನಪು ಮಾಡ್ಕೊಳ್ರಿ, ಬಹುಪದೋಕ್ತಿ, ರೈಟ್? ಓಕೆ, ಈಗ 3x+1 = 0 ಇದ್ದಾಗ ಇದನ್ನ ಏನಂತ ಕರಿತೀವಿ? ಸಮೀಕರಣ ಅಂತ ಕರಿತೀವಿ. ಏನಂತ ಕರಿತೀವಿ? ಸಮೀಕರಣ. ಹಾಗಾದ್ರೆ ಒಂದು ಸಮೀಕರಣ ಅಂತ ತಗೊಂಡಾಗ ಆ ಸಮೀಕರಣದಲ್ಲಿ ಎಷ್ಟು ಪಾರ್ಟ್ಸ್ ಇರುತ್ತೆ? ಈಗ ಫಾರ್ ಎಕ್ಸಾಂಪಲ್ 3x+5 = 0 ಅಥವಾ 2 ಅಂತ ಇತ್ತು ಅಂತ ತಿಳ್ಕೊಳ್ರಿ. ಇಲ್ಲಿ ಎಷ್ಟು ಪಾರ್ಟ್ಸ್ ಅನ್ನ ನೋಡ್ತೀರಾ ನೀವು? ಎಷ್ಟು ಪಾರ್ಟ್ಸ್ ಅನ್ನ ನೋಡ್ತೀರಾ? ಎಸ್, ಎಷ್ಟು ಪಾರ್ಟ್ಸ್ ಅನ್ನ ನೋಡ್ತೀರಾ ನೀವೀಗ ಇದರಲ್ಲಿ? ಇದು ಒಂದು ಭಾಗ, ಇದು ಒಂದು ಭಾಗ, ಹೌದಾ? ಇದು ಒಂದು ಭಾಗ, ಅಂದ್ರೆ ಇಲ್ಲಿ 3 ಪಾರ್ಟ್ಸ್ ಅನ್ನ ನೋಡ್ತೀರಾ. ಒಂದು ಎಡಭಾಗ, ಇದನ್ನ ನಾವು ಎಡಭಾಗ ಅಂತ ಕರೆಯೋಣ. ಓಕೆ, ಇದನ್ನ ಏನಂತ ಕರೆಯೋಣ? ಬಲಭಾಗ ಅಂತ ಕರೆಯೋಣ. ಇದನ್ನ ಸಮತೆಯ ಚಿಹ್ನೆ. ಏನಿದು? ಸಮತೆಯ ಚಿಹ್ನೆ. ಹಾಗಾದ್ರೆ ಒಂದು ಇಕ್ವೇಶನ್ ಅಂದ್ರೆ ಸಮೀಕರಣ, ಹೌದಾ? ಪಾಲಿನೋಮಿಯಲ್ ಅಂದ್ರೆ ಬಹುಪದೋಕ್ತಿ. ಇಕ್ವೇಶನ್ ಮತ್ತು ಈ ಸಮೀಕರಣಕ್ಕಿರುವಂತಹ ಒಂದು ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಬಹುಪದೋಕ್ತಿಯಲ್ಲಿ ನಾವು = ಸೈನ್ ಅನ್ನ ನೋಡೋದಿಲ್ಲ, ಬಟ್ ಇಲ್ಲಿ = ಸೈನ್ ಅನ್ನ ನೋಡ್ತೀರಾ, ಸಮತೆಯ ಚಿಹ್ನೆಯನ್ನ ನೋಡ್ತೀರಾ, ಹೌದಾ? ಹಾಗಾದ್ರೆ ನೀವ್ ಇದ್ರ ಬಗ್ಗೆ ಆಲ್ರೆಡಿ ಕಲ್ತಿದ್ದೀರಾ ಲಾಸ್ಟ್ ಟೈಮ್. ಹಿಂದಿನ ತರಗತಿಯಲ್ಲಿ, ಅಂದ್ರೆ ಹಿಂದಿನ ತರಗತಿ ಅಲ್ಲ, ಹಿಂದಿನ ಕ್ಲಾಸ್ ಅಲ್ಲಿನೇ ಕಲ್ತಿದ್ದೀರಾ. ಓಕೆ, ಎಲ್ಲಿ? ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಲ್ಲಿ ಕಲ್ತಿದ್ದೀರಾ. ಪರಿಹಾರ ಅಂತಂದ್ರೆ ಏನು, ಸೊಲ್ಯೂಷನ್ಸ್ ಅಂದ್ರೆ ಏನು, ಶೂನ್ಯತೆ ಅಂತಂದ್ರೆ ಏನು, ಡಿಗ್ರಿ ಅಂದ್ರೆ ಏನು ಗೊತ್ತಿದೆ ನಿಮ್ಗೆ ಆಲ್ರೆಡಿ, ಹೌದಲ್ಲ? ಗೊತ್ತಿದೆ ಅಲ್ವಾ? ಎಸ್. ಹಾಗಾದ್ರೆ ನಾವೇನ್ ಮಾಡೋಣ ಈಗ? ನೆಕ್ಸ್ಟ್ ಒಂದೇ ನಿಮಿಷ. ಓಕೆ, ಒಂದ್ ನಿಮಿಷ, ಇದ್ ಎರೇಸ್ ಮಾಡ್ಬಿಡೋಣ. ಓಕೆ, ಹಾಗಾದ್ರೆ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನ್ ಹೇಳ್ರಿ ನೋಡೋಣ. ಇದನ್ನು ಕಲ್ತಿದ್ದೀರಾ ನೀವು. ರೇಖಾತ್ಮಕ ಸಮೀಕರಣ ಅಂದ್ರೆ ಏನು, ವರ್ಗ ಸಮೀಕರಣ ಅಂತಂದ್ರೆ ಏನು, ಆಮೇಲೆ ಇನ್ನೊಂದ್ ಬರುತ್ತೆ x³ ಇದ್ದಾಗ ಏನಾಗತ್ತೆ ಗೊತ್ತಿದೆ ನಿಮ್ಗೆ ಆಲ್ರೆಡಿ, ಹೌದಲ್ಲ? ಹಾಗಾದ್ರೆ ಓಕೆ, ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನು? ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನ್ ಹೇಳ್ರಿ? ನೆಕ್ಸ್ಟ್ ನಾವು ವರ್ಗ ಸಮೀಕರಣಕ್ಕೆ ಬರೋಣ. ನಿಮ್ಗೆಲ್ಲಾ ಗೊತ್ತಿದೆ ರೇಖಾತ್ಮಕ ಸಮೀಕರಣ ಅಂತ ಯಾವುದನ್ನ ಕರಿತೀವಿ? ಎಸ್, 5x+7 = 2 ಅಂತ ಬರಿತೀನಿ. ಓಕೆ, 3x+2 = 5 ಅಂತ ಬರಿತೀವಿ. 2x² + 5x+1 = 0 ಅಂತ ಬರಿತೀನಿ. ಓಕೆ, ಇದ್ರಲ್ಲಿ 5x+7 = 2 ಇದು ಎಂತಹ ಸಮೀಕರಣ? ಇದು ರೇಖಾತ್ಮಕ ಸಮೀಕರಣ, ಹೌದಲ್ಲ?
ಯಾಕೆ? ಇದು ರೇಖಾತ್ಮಕ ಸಮೀಕರಣ, ಇದು ಕೂಡ ರೇಖಾತ್ಮಕ ಸಮೀಕರಣ. ಯಾಕೆ? ಯಾಕೆ ಅದು ರೇಖಾತ್ಮಕ ಸಮೀಕರಣ? ಎಸ್, ಯಾಕೆ ಇದನ್ನ ನಾವು ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ ಮಕ್ಕಳೇ? ಇದನ್ನ ಯಾಕೆ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ? ಎಸ್, ಇದನ್ನ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಯಾಕೆ? ಯಾಕಂದ್ರೆ ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿದೆ? 1 ಇದೆ. ಹೌದಾ? ಚರಾಕ್ಷರ ಎಷ್ಟಿದೆ? 1 ಇದೆ. ಎಕ್ಸ್ ಇದೆ. ಎಕ್ಸ್ ನ ಗರಿಷ್ಠ ಘಾತ ಎಷ್ಟಿದೆ? 1. ಅಂದ್ರೆ ಚರಾಕ್ಷರದ ಡಿಗ್ರಿ ಎಷ್ಟಿದೆ? 1. ಹಾಗಾಗಿ ಚರಾಕ್ಷರದ ಗರಿಷ್ಠ ಘಾತ 1 ಇರುವಂತಹ ಸಮೀಕರಣಕ್ಕೆ ನಾವೇನಂತ ಕರಿತೀವಿ? ರೇಖಾತ್ಮಕ ಸಮೀಕರಣಗಳು ಅಂತ ಕರಿತೀವಿ. ನೆನಪಿದೆ ಅಲ್ವಾ? ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ. ನೆನಪಿಸ್ಕೊಡ್ರಿ. ಓಕೆ, ಸಮೀಕರಣ. ಈಗ ಚರಾಕ್ಷರದ ಘಾತ 2 ಇದ್ರೆ, ಎಸ್, ಚರಾಕ್ಷರದ ಘಾತ 2 ಇದ್ರೆ, ಇಲ್ಲಿ ಎಕ್ಸ್ ನ ಘಾತ 2 ಇದೆ. 3x² + 5x + 7 = 2 ಅಂತ ಏನೋ ಬರೀತೀನಿ ಅಂತಿಕೊಡ್ರಿ. ಇಲ್ಲಿ ಚರಾಕ್ಷರದ ಘಾತ ಎಷ್ಟಿದೆ? 2 ಇದೆ. ಇಲ್ಲಿ ಎಷ್ಟಿದೆ? 2 ಇದೆ. ಹಾಗಾದ್ರೆ ಚರಾಕ್ಷರದ ಗರಿಷ್ಠ ಘಾತ 2 ಇದ್ರೆ ಅದನ್ನ ಏನಂತ ಕರಿತೀವಿ? ಎಸ್, ಚರಾಕ್ಷರದ ಗರಿಷ್ಠ ಘಾತ 2 ಇದ್ರೆ ಏನಂತ ಕರಿತೀರ? ಅದನ್ನ ಏನಂತ ಕರಿತೀವಿ? ಎಸ್, ವರ್ಗ ಸಮೀಕರಣ. ಹಾಗಾದ್ರೆ ಗರಿಷ್ಠ ಘಾತ 1 ಇದ್ರೆ ಅದು ರೇಖಾತ್ಮಕ ಸಮೀಕರಣ, 2 ಇದ್ರೆ ಅದು ವರ್ಗ ಸಮೀಕರಣ. ನೆನಪಿದೆ ಅಲ್ವಾ? ಓಕೆ, ವರ್ಗ ಸಮೀಕರಣ. ಒಂದು ಟಾಪಿಕ್ ಒಂದಕ್ಕೊಂದು ಕನೆಕ್ಟ್ ಆಗತ್ತೆ. ಪಾಲಿನಾಮಿಯಲ್ಸ್ ಫಸ್ಟ್ ಕಲಿತೀರಾ, ಬಹುಪದೋಕ್ತಿಗಳು. ಆ ಬಹುಪದೋಕ್ತಿ ಕಲಿತಾದ್ಮೇಲೆ ಚರಾಕ್ಷರಗಳನ್ನ ಕಲಿತೀರಾ, 2 ಚರಾಕ್ಷರಗಳು. ಅಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಅಂತೀವಿ, ಇಲ್ಲಿ ರೇಖಾತ್ಮಕ ಸಮೀಕರಣ ಅಂತೀವಿ. ಅಲ್ಲಿ ವರ್ಗ ಬಹುಪದೋಕ್ತಿ, ವರ್ಗ ಸಮೀಕರಣ. ನೆಕ್ಸ್ಟ್ ಇಲ್ಲಿ ಬಂದ್ರೆ ಇದು ಕಂಪ್ಲೀಟ್ ವರ್ಗ ಸಮೀಕರಣ ಈ ಚಾಪ್ಟರ್ ಅಲ್ಲಿ. ಹೌದಾ? ಒಂದು ಚಾಪ್ಟರ್ ನ ಇನ್ನೊಂದು ಚಾಪ್ಟರ್ ಗೆ ಕನೆಕ್ಟ್ ಮಾಡಿ ಓದ್ತಾ ಹೋಗ್ರಿ. ನಾವು ಹಿಂದಿನ ಚಾಪ್ಟರ್ ಅಲ್ಲಿ ಏನ್ ಕಲ್ತಿದ್ವಿ, ನಮಗೆ ಏನ್ ಗೊತ್ತಿದೆ ಅಂತ. ಓಕೆ, ಹಾಗಾದ್ರೆ ವರ್ಗ ಸಮೀಕರಣ ಅಂತಂದ್ರೆ ಏನು? ax² + bx + c = 0, where a is not equal to 0, a, b, c ಗಳು ವಾಸ್ತವ ಸಂಖ್ಯೆಗಳಾಗಿದ್ದರೆ ಅದನ್ನು ವರ್ಗ ಸಮೀಕರಣಗಳು ಎನ್ನುವರು. ಹಾಗಾದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಏನಾಗತ್ತೆ? ax² + bx + c = 0. ನಾನೇನಾದ್ರೂ 7x² + 2x + 9 = 0 ಅಂತ ಬರೆದ್ರೆ ಇದು ಯಾವ ರೂಪದಲ್ಲಿದೆ? ಇದು ax² + bx + c ರೂಪದಲ್ಲಿದೆ. ಹೌದಾ? ax² + bx + c = 0 ರೂಪದಲ್ಲಿದೆ. ಹಾಗಾದ್ರೆ ಈ ax² + bx + c = 0 ಇದು ಯಾವ ಸಮೀಕರಣ? ಇದು ವರ್ಗ ಸಮೀಕರಣ. ವರ್ಗ ಸಮೀಕರಣದ ಆದರ್ಶ ರೂಪ. ಯಾಕೆ? ಯಾಕಂದ್ರೆ ಚರಾಕ್ಷರದ ಗರಿಷ್ಠ ಘಾತ 2 ಇದೆ. ಹಾಗಾಗಿ ಇದನ್ನ ವರ್ಗ ಸಮೀಕರಣ ಅಂತ ಕರಿತೀವಿ. ಇದರ ಆದರ್ಶ ರೂಪ ಏನಾಗತ್ತೆ? ನೆನ್ಪಿಟ್ಕೊಳ್ರಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ax² + bx + c ಆಗತ್ತೆ. ಹಾಗಾದ್ರೆ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಹೇಳಿ ನೋಡೋಣ. ಇದನ್ನು ಕೂಡ ನಾವು ಲಾಸ್ಟ್ ಟೈಮ್ ಕಲ್ತಿದ್ವಿ. ಆಗ್ಲೇ ಒಂದು ಎಕ್ಸಾಂಪಲ್ ತಗೊಂಡ್ವಿ. 3x + 2 = 0 ಅಂತ ಬರೆದ್ರೆ 3 ಜಾಗದಲ್ಲಿ a ಅಂತ ಬರಿತೀನಿ, x ಜಾಗದಲ್ಲಿ x ಅಂತ ಬರಿತೀನಿ, 2 ಜಾಗದಲ್ಲಿ b ಅಂತ ಬರಿತೀನಿ. ಓಕೆ, ax + b = 0. ಇದು ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ. ಓಕೆ, ಇದು ax² + bx + c = 0. ax² + bx + c = 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಇಲ್ಲಿ ಒಂದು ಕಂಡೀಷನ್ ಇದೆ. ಏನಂತ? a is not equal to 0 ಆಗಿರ್ಬೇಕು. ಒಂದು ವೇಳೆ a 0 ಆದ್ರೆ ಏನಾಗತ್ತೆ? ಎಸ್ ಮಕ್ಕಳ, a 0 ಆದ್ರೆ ಏನಾಗತ್ತೆ ಹೇಳ್ರಿ ನೋಡೋಣ. if a becomes 0, then what will happen? a ಏನಾದ್ರೂ 0 ಆದ್ರೆ ಏನಾಗತ್ತೆ? ಎಸ್, a = 0 ಅಂದ್ರೆ a ಜಾಗದಲ್ಲಿ 0 ಹಾಕೋಣ. 0 × x² + bx + c = 0 ಆಗತ್ತೆ. ಯಾವುದೇ ಸಂಖ್ಯೆಗೆ 0 ಇಂದ ಗುಣಿಸಿದ್ರೆ 0ನೇ ಬರುತ್ತೆ. ಹಾಗಾಗಿ ಏನ್ ಉಳಿತಿಲ್ಲಿ? bx + c = 0. ಇದೇನಾಯ್ತು? bx + c ಅಂತಂದ್ರೆ ಇದು ರೇಖಾತ್ಮಕ ಸಮೀಕರಣ ಆಗತ್ತೆ. ಹೌದಾ? ಇದು ರೇಖಾತ್ಮಕ ಸಮೀಕರಣ, ವರ್ಗ ಸಮೀಕರಣ ಅಲ್ಲ. ಓಕೆ, ಇದು ರೇಖಾತ್ಮಕ ಸಮೀಕರಣ. ಹಾಗಾಗಿ ನಾವೇನ್ ಹೇಳ್ತೀವಿ? a is not equal to 0. ಇದು a, b, c ಗಳು ಹೆಂಗಾಗಿರ್ಬೇಕು?
ಯಾವುದೇ ವಾಸ್ತವ ಸಂಖ್ಯೆಗಳು ಅಂದ್ರೆ ನಿಮ್ಗೆ ಗೊತ್ತಿದೆ, ಅಲ್ಲಿ ಎಲ್ಲಾ ರೀತಿಯ ಸಂಖ್ಯೆಗಳು ಇರುತ್ತೆ. ಹೌದಾ? ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು, ಸ್ವಾಭಾವಿಕ ಸಂಖ್ಯೆ, ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ, ಯಾವುದೇ ಸಂಖ್ಯೆ ಕೂಡ ಇದು ಒಳಗೊಂಡಿರ್ಬೋದು. ಆದ್ರೆ ಇದು 0 ಮಾತ್ರ ಆಗಿರೋದಿಲ್ಲ. ಹೌದಾ? ಎ ಇಸ್ ನಾಟ್ ಈಕ್ವಲ್ ಟು 0. ಓಕೆ, ಹಾಗಾದ್ರೆ ವರ್ಗ ಸಮೀಕರಣ ಅಂದ್ರೆ ಏನು? ax² + bx + c ರೂಪದಲ್ಲಿರುವಂತಹ ಸಮೀಕರಣಗಳಿಗೆ ನಾವೇನಂತ ಕರಿತೀವಿ? ವರ್ಗ ಸಮೀಕರಣ ಅಂತ ಕರಿತೀವಿ. ವರ್ಗ ಸಮೀಕರಣದ ಆದರ್ಶ ರೂಪ ಏನು? ax² + bx + c = 0 ವೇರ್ a is not equal to 0. ಇದು ಕಂಪಲ್ಸರಿ ಬರೀಬೇಕಾ? a is not equal to 0 ಆಗಿರುತ್ತದೆ. ಓಕೆ, ನೆಕ್ಸ್ಟ್. ಹಾಗಾದ್ರೆ ವರ್ಗ ಸಮೀಕರಣದ ಲಕ್ಷಣಗಳೇನು? ನಾವ್ ಇದುವರೆಗೂ ಏನ್ ಹೇಳಿದ್ವಿ? ಸೇಮ್ ಅದೇ ವರ್ಗ ಸಮೀಕರಣದ ಲಕ್ಷಣಗಳು. ಮೊದಲನೇದು ಏನ್ ಹೇಳತ್ತೆ? ವರ್ಗ ಸಮೀಕರಣದಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿರತ್ತೆ? 2 ಹೊಂದಿರುತ್ತದೆ. ಹೌದಲ್ಲ? ax² + bx + c = 0. ಓಕೆ, ಹಾಗಾದ್ರೆ ಇಲ್ಲಿ ಚರಾಕ್ಷರ ಯಾವುದು? ಎಕ್ಸ್ ಇದೆ. ಎಕ್ಸ್ ನ ಘಾತ ಎಷ್ಟಿದೆ? ಗರಿಷ್ಠ ಘಾತ 2 ಇದೆ. ಹಾಗಾದ್ರೆ ಚರಾಕ್ಷರ ವರ್ಗ ಸಮೀಕರಣದಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಎಷ್ಟಾಗಿರುತ್ತೆ? ವರ್ಗ ಸಮೀಕರಣದಲ್ಲಿ 2 ಆಗಿರುತ್ತೆ. ವರ್ಗ ಸಮೀಕರಣದ ಆದರ್ಶ ರೂಪ ಸೇಮ್ ಅದನ್ನೇ ಇಷ್ಟು ತನ ಏನ್ ಹೇಳಿದ್ವಿ ಅದೇ ರಿಪೀಟ್ ಇದೆ. ax² + bx + c = 0 ವೇರ್ a is not equal to 0. a b ಗಳು ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳಿದ್ದಾರೆ ಒಂದ್ಸತಿ. ವಾಸ್ತವ ಎ ಬಿ ಸಿ ಗಳು ಎಂಥ ಸಂಖ್ಯೆಗಳಾಗಿರ್ಬೇಕು? ಇಲ್ಲಿ ವಾಸ್ತವ ಸಂಖ್ಯೆಗಳಾಗಿರ್ಬೇಕು. ಎ ಯು x² ನ ಸಹಗುಣಕ. ಎ ಏನಾಗಿದೆ ಇಲ್ಲಿ? ಇದು x² ನ ಸಹಗುಣಕ, ಬಿ x ನ ಸಹಗುಣಕ, ಸಿ ಒಂದು ಸ್ಥಿರಾಂಕ. ಹೌದಾ? ಅದ್ ನಿಮ್ಗೆ ಗೊತ್ತಿದೆ. ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಚರಾಕ್ಷರದ ಘಾತಗಳು ಇಳಿಕೆ ಕ್ರಮದಲ್ಲಿರುವಂತೆ ಪದಗಳನ್ನು ಬರೆಯಲಾಗುತ್ತದೆ. ಅಂದ್ರೆ ಇಳಿಕೆ ಕ್ರಮ ಅಂದ್ರೆ ದೊಡ್ಡದಿಂದ ಸಣ್ಣಕ್ಕೆ ಹೋಗ್ತೀರಾ. 2, x ನ ಘಾತ 1 ಮತ್ತೆ x ನ ಘಾತ 0 ಇರತ್ತೆ, ಏನು ಇಲ್ಲ ಅಂದ್ರೆ. ಹೌದಾ? 2, 1, 0 ಈ ತರ ಇಳಿಕೆ ಕ್ರಮದಲ್ಲಿ ಬರಿತೀವಿ ನಾವು. ನೆಕ್ಸ್ಟ್, ಹಾಗಾದ್ರೆ ವರ್ಗ ಸಮೀಕರಣದ ವಿಧಗಳು ಎಷ್ಟು? ನೋಡ್ರಿ, ವರ್ಗ ಸಮೀಕರಣದಲ್ಲಿ ನಾವು 2 ರೀತಿಯ ವಿಧಗಳನ್ನ ನೋಡ್ತೀವಿ. ಓಕೆ, ಒಂದು ಮಿಶ್ರ ವರ್ಗ ಸಮೀಕರಣ, ಎರಡನೇದು ಶುದ್ಧ ವರ್ಗ ಸಮೀಕರಣ. ಮಿಶ್ರ ವರ್ಗ ಸಮೀಕರಣ ಅಂತಂದ್ರೆ ಏನು ನೋಡೋಣ. ಮಿಶ್ರ ವರ್ಗ ಸಮೀಕರಣ ಅಂದ್ರೆ ವರ್ಗ ಸಮೀಕರಣ ax² + bx + c = 0 ದಲ್ಲಿ a is not equal to 0, b is not equal to 0 ಆಗಿದ್ದರೆ ಅದನ್ನು ಮಿಶ್ರ ವರ್ಗ ಸಮೀಕರಣ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ 3x² + 9x + 5 = 0. ಇದು ax² + bx + c ರೂಪದಲ್ಲಿದೆ. ಹೌದಾ? ಹಾಗಾದ್ರೆ ಇಲ್ಲಿ a 0 ಆಗಿಲ್ಲ, b ನೂ ಕೂಡ 0 ಆಗಿಲ್ಲ. ಹೌದಾ? a is not equal to 0 and b is not equal to 0. b ಬೆಲೆ ಎಷ್ಟಿದೆ? 9 ಇದೆ. a ಬೆಲೆ ಎಷ್ಟಿದೆ? 3 ಇದೆ. ಹಾಗಾಗಿ a is not equal to 0, b is not equal to 0. ಓಕೆ, ಹಾಗಾದ್ರೆ ಈ ಸಮೀಕರಣಕ್ಕೆ ನಾವೇನಂತ ಕರಿತೀವಿ? ಮಿಶ್ರ ವರ್ಗ ಸಮೀಕರಣ. ಎಂಥ ವರ್ಗ ಸಮೀಕರಣ ಇದು? ಮಿಶ್ರ ವರ್ಗ ಸಮೀಕರಣ. ಓಕೆ, ಮಿಶ್ರ ವರ್ಗ ಸಮೀಕರಣ. ಹಾಗಾದ್ರೆ ಶುದ್ಧ ವರ್ಗ ಸಮೀಕರಣ ಅಂತಂದ್ರೆ ಏನು? ಶುದ್ಧ ವರ್ಗ ಸಮೀಕರಣ ಅಂದ್ರೆ ಸಮೀಕರಣದ ಚರಾಕ್ಷರದ 2ನೇ ಘಾತದಲ್ಲಿ ಮಾತ್ರ ಕಂಡು ಬಂದರೆ ಅದನ್ನು ಶುದ್ಧ ವರ್ಗ ಸಮೀಕರಣ ಅಂತ ಕರಿತೀವಿ. ಅಂದ್ರೆ ax² + c = 0. b ಇಲ್ಲಿ 0 ಆಗಿರುತ್ತೆ. ಹೌದಾ? b = 0 ಅಂದ್ರೆ ax² + bx + c = 0. b ಜಾಗದಲ್ಲಿ 0 ಹಾಕಿದ್ರೆ ಏನ್ ಉಳಿಯತ್ತೆ ನಿಮ್ಗೆ? ax² 0 × x + c = 0. ಹಾಗಾದ್ರೆ 0 × x ಅಂದ್ರೆ 0ನೇ ಬರುತ್ತೆ. ಏನ್ ಉಳಿತು? ax² + c ಉಳಿಯತ್ತೆ. ax² + c = 0. ಇದನ್ನ ಏನಂತ ಕರಿತೀವಿ? ಶುದ್ಧ ವರ್ಗ ಸಮೀಕರಣ. ಮಿಶ್ರ ವರ್ಗ ಸಮೀಕರಣದಲ್ಲಿ ವೇರ್ a is not equal to 0, b is not equal to 0. ಶುದ್ಧ ವರ್ಗ ಸಮೀಕರಣ ಹೆಂಗಿರುತ್ತೆ? ax² + c ರೂಪದಲ್ಲಿರತ್ತೆ. ನೆನ್ಪಿಟ್ಕೊಳ್ರಿ. ಓಕೆ, ಹಾಗಾದ್ರೆ ಈಗ ನಾವೇನ್ ಮಾಡೋಣ? ಇಲ್ಲಿ ಕೆಲವು ವರ್ಗ ಸಮೀಕರಣ, ಇಲ್ಲಿ ಕೆಲವು ಸಮೀಕರಣಗಳಿವೆ. ವರ್ಗ ಸಮೀಕರಣ ಅಲ್ಲ, ಸಮೀಕರಣಗಳಿವೆ. ಆ ಸಮೀಕರಣಗಳಲ್ಲಿ ಯಾವುದು ವರ್ಗ ಸಮೀಕರಣಗಳಾಗಿರ್ತವೆ ಅಂತ ಚೆಕ್ ಮಾಡ್ಬೇಕು. ಓಕೆ, ಹೆಂಗ್ ಚೆಕ್ ಮಾಡ್ಬೇಕು? ಬಿಡಿಸೋದ್ರ ಮೂಲಕ. ಹೆಂಗ್ ಬಿಡಿಸೋದು ನೋಡ್ರಿ. ಇಲ್ಲಿ x² + 2x + 1 = 4 - x² + 3. ಹೌದಾ? ಈಗ ನಾವೇನ್ ಮಾಡೋಣ? ಇದು ಯಾವ ರೂಪದಲ್ಲಿದೆ? ಇದು ಯಾವ ರೂಪದಲ್ಲಿದೆ?
ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿದೆ. ಹೌದಲ್ಲ? ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೂತ್ರ ನಿಮಗ್ ಗೊತ್ತಿದೆ, ಹಾಗಾಗಿ ಅನ್ ಹಾಕ್ರಿ. ಎ ಸ್ಕ್ವೇರ್ ಅಂತಂದ್ರೆ 4 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 2ab. 2a ಅಂದ್ರೆ 4, ಬಿ ಅಂದ್ರೆ ಎಕ್ಸ್ ಇದೆ, ಪ್ಲಸ್ 3 ಇದೆ. 4 ಸ್ಕ್ವೇರ್ ಅಂದ್ರೆ 16 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 4 8. 8 ಇಂಟು ಎಕ್ಸ್ ಅಂದ್ರೆ 8x ಪ್ಲಸ್ 3 ಆಗತ್ತೆ. ಹೌದಾ? ಈಗ ಇಲ್ಲಿ 16 ಇದೆ, ಇಲ್ಲಿ 3 ಇದೆ. ಏನ್ ಮಾಡ್ತೀರಾ ಅದನ್ನ? ಎಕ್ಸ್ ಸ್ಕ್ವೇರ್ ಮೈನಸ್ 8x 16 ಪ್ಲಸ್ 3 ಮಾಡಿದ್ರೆ 19. ಹೌದಾ? 16ರಲ್ಲಿ 3 ಕೂಡಿದ್ರೆ ಎಷ್ಟು ಬಂತು? 19. ಈ ಕಡೆ ಏನಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಇದೆ. ಓಕೆ, ಈಗ ನಾವೇನ್ ಮಾಡೋಣ? ಇವುಗಳನ್ನ ಈ ಕಡೆ ತಗೊಂಡ್ ಬರೋಣ. ಅಂದ್ರೆ ಇಷ್ಟು ಟರ್ಮ್ಸ್ ಅನ್ನ ಈ ಸೈಡ್ ಶಿಫ್ಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಪ್ಲಸ್ ಇದು ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಗತ್ತೆ. ಮೈನಸ್ 8x ಈ ಕಡೆ ಬಂದ್ರೆ ಪ್ಲಸ್ 8x ಆಗತ್ತೆ. ಪ್ಲಸ್ 19 ಈ ಕಡೆ ಬಂದ್ರೆ ಮೈನಸ್ 19 ಆಗತ್ತೆ. ಈಗ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗತ್ತೆ. ಹೌದಾ? ಎಕ್ಸ್ ಎಕ್ಸ್ ಎಲ್ಲಿದೆ? ಇಲ್ಲಿ ಒಂದು ಎಕ್ಸ್ ಇದೆ, ಇಲ್ಲಿ ಒಂದು ಎಕ್ಸ್ ಇದೆ. ಹೌದಾ? ಆಮೇಲೆ ಸ್ಥಿರಾಂಕಗಳೆಲ್ಲಿವೆ? ಇಲ್ಲಿದೆ, ಇಲ್ಲಿದೆ. ಪ್ಲಸ್ 2x ಪ್ಲಸ್ 8x ಅಂದ್ರೆ ಎಷ್ಟು ಬಂತು? 8x ಅಲ್ಲಿ 2x ಅನ್ನ 10x ಬಂತು. 10x ಬಂತು. ಇಲ್ಲಿ ಮೈನಸ್ 19 ಇದೆ, ಇಲ್ಲಿ ಪ್ಲಸ್ 1 ಇದೆ. ಅರ್ಥ ಏನು? ಮೈನಸ್ ಇಂಟು ಪ್ಲಸ್ ಮೈನಸ್ 18. ಮೈನಸ್ 18. 19ರಲ್ಲಿ 1 ಕಳಿಬೇಕು. ಮೈನಸ್ 18 ಇಸ್ ಈಕ್ವಲ್ ಟು 0. ಓಕೆ, ಈಗ ಇಲ್ಲಿ ಬಂದಂತಹ ಸಮೀಕರಣ ವರ್ಗ ಸಮೀಕರಣ ಆಗಿದೆನಾ? ನೋ ಮ್ಯಾಮ್. ವೈ ಮ್ಯಾಮ್ ಸ್ಕ್ವೇರ್ ಇಲ್ಲ. ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ರೂಪದಲ್ಲಿ ಇಲ್ಲ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲ, ಕೇವಲ ಎಕ್ಸ್ ಇದೆ. ಇದು ರೇಖಾತ್ಮಕ ಸಮೀಕರಣ ಆಗಿದೆ, ಆದ್ರೆ ವರ್ಗ ಸಮೀಕರಣ ಅಲ್ಲ. ಹಾಗಾಗಿ ಇದು ವರ್ಗ ಸಮೀಕರಣ ಆಗಿಲ್ಲ. ಓಕೆ, ವರ್ಗ ಸಮೀಕರಣವಲ್ಲ. ನೆಕ್ಸ್ಟ್ ಚೆಕ್ ಮಾಡೋಣ. ಇದು ಅರ್ಥ ಆಯ್ತಾ ಎಲ್ರಿಗೂ? ಎಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಮಾಡೋಣ. ಹಾಗಾದ್ರೆ ಏನಿದೆ? ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಸ್ ಈಕ್ವಲ್ ಟು ಮೈನಸ್ 2 ಇಂಟು 3 ಮೈನಸ್ ಎಕ್ಸ್ ಅಂತ ಇದೆ. ಈಗೇನ್ ಮಾಡೋಣ? ಇದನ್ನ ಹಂಗ ಬರ್ಕೊಳ್ರಿ. ಎಕ್ಸ್ ಸ್ಕ್ವೇರ್ ಮೈನಸ್ 2x. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ರಿ. ಮೈನಸ್ 2 ಇಂಟು 3 2 3 6 ಮೈನಸ್ ಚಿಹ್ನೆ ಹಾಕ್ತೀರಾ. ಮೈನಸ್ 2 ಇಂಟು ಮೈನಸ್ ಎಕ್ಸ್ ಪ್ಲಸ್ 2x. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. 2 ಇಂಟು ಎಕ್ಸ್ ಪ್ಲಸ್ 2x ಆಗತ್ತೆ. ಮಾಡೋಣ. ಇಷ್ಟು ಟರ್ಮ್ಸ್ ಅನ್ನ ಈ ಕಡೆ ಮಾಡೋಣ. ಏನಾಗತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 6 ಈ ಕಡೆ ಬಂದ್ರೆ ಪ್ಲಸ್ 6 ಆಗತ್ತೆ. ಪ್ಲಸ್ 2x ಈ ಕಡೆ ಬಂದ್ರೆ ಮೈನಸ್ 2x ಆಗುತ್ತೆ. ಈಗ ಎಕ್ಸ್ ಸ್ಕ್ವೇರ್ ಎಕ್ಸ್ ಎಲ್ಲಿದೆ? ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಇದು ಮೈನಸ್ 2x ಇದೆ, ಇದು ಮೈನಸ್ 2x ಇದೆ. ಏನ್ ಮಾಡ್ತೀರಾ? ಮ್ಯಾಮ್ ಕೂಡಿಸ್ತೀರಿ. ಚಿಹ್ನೆ ಯಾವ್ದು ಹಾಕ್ತೀರಾ? ಮೈನಸ್ 4x ಆಗತ್ತೆ. ನೆಕ್ಸ್ಟ್ ಸ್ಥಿರಾಂಕ ಎಷ್ಟಿದೆ? 6 ಈಸ್ ಈಕ್ವಲ್ ಟು 0. ಓಕೆ, ಇದು ವರ್ಗ ಸಮೀಕರಣ ಆಗಿದೆನಾ? ಆಗಿದೆನಾ? ಯಾಕೆ ಮ್ಯಾಮ್? ಇದೈತೆ ಸ್ಕ್ವೇರ್ ಐತೆ. ಸ್ಕ್ವೇರ್ ಇದೆ ಅಂದ್ರೆ ಅರ್ಥ ಏನು? ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ರೂಪದಲ್ಲಿದೆ. ಆದ್ದರಿಂದ ಇದು ವರ್ಗ ಸಮೀಕರಣವಾಗಿದೆ. ಹೌದಾ? ಆದ್ದರಿಂದ ಇದು ವರ್ಗ ಸಮೀಕರಣ ಆಗಿದೆ. ಓಕೆ, ನೆಕ್ಸ್ಟ್ ಮಾಡೋಣ. ಇದೇ ತರ ಎಕ್ಸ್ ಪ್ಲಸ್ 1 ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಮೈನಸ್ 3 ಅಂತ ಇದೆ. ಏನ್ ಮಾಡ್ಬೇಕಿಲ್ಲಿ? ಹೇಳ್ರಿ ನೋಡೋಣ. ಏನ್ ಮಾಡ್ಬೇಕಿಲ್ಲಿ? ಎಸ್ ಮಕ್ಕಳು, ಏನ್ ಮಾಡ್ಬೇಕಿಲ್ಲಿ? ಮೊದಲು ಅಬ್ಸರ್ವ್ ಮಾಡ್ರಿ. ಇದು ಎಕ್ಸ್ ಪ್ಲಸ್ 1 ಸ್ಕ್ವೇರ್ ಇದೆ ಅಂದ್ರೆ ಯಾವ ರೂಪದಲ್ಲಿದೆ? ಇದು a ಪ್ಲಸ್ ಬಿ ವೆರಿ ಗುಡ್. a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿದೆ. ಇಂಟು 2 ಇಂಟು ಎಕ್ಸ್ ಮೈನಸ್ 3. ಹೌದಾ? ಹಾಗಾದ್ರೆ a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಸೂತ್ರ ಏನಾಗುತ್ತೆ?
A square plus B square plus 2AB. ಓಕೆ ಎ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ವೆರಿ ಗುಡ್. ನೆಕ್ಸ್ಟ್ ಈಗ ಎ ಜಾಗದಲ್ಲಿ ಏನಿದೆ ಇಲ್ಲಿ ಎಕ್ಸ್ ಇದೆ, ಬಿ ಜಾಗದಲ್ಲಿ ಏನಿದೆ 1 ಇದೆ. ಓಕೆ, ಸೂತ್ರದಲ್ಲಿ ಹಾಕೋಣ. ಎ ಸ್ಕ್ವೇರ್ ಅಂದ್ರೆ ಎಕ್ಸ್ X ಸ್ಕ್ವೇರ್, square. ಬಿ ಸ್ಕ್ವೇರ್ ಅಂದ್ರೆ 1 square. 2ab, 2ab ಅಂದ್ರೆ 2, 2 a into ಅಂದ್ರೆ a. ಎಕ್ಸ್, ಬಿ ಅಂದ್ರೆ 1 ಇದೆ, 2x ಹೌದಾ, ಇಂಟು 1 ಅಂದ್ರೆ 2x ಆಗತ್ತೆ. ನೆಕ್ಸ್ಟ್ 2 ಇಂಟು ಎಕ್ಸ್ ಅಂದ್ರೆ 2x, 2 3 6 ಮೈನಸ್ ಇದೆ, ಮೈನಸ್ 6. ಈಗ ಏನ್ ಮಾಡೋಣ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದ್ರೆ 1, ಸಾರಿ 1 ನಿಮಿಷ, 1 ಸ್ಕ್ವೇರ್ ಅಂತಂದ್ರೆ 1, ಪ್ಲಸ್ 2x, ಈ ಟರ್ಮ್ಸ್ ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡೋಣ, ಅದು ಮೈನಸ್ 2x ಮೈನಸ್ 6 ಇಸ್ ಈಕ್ವಲ್ ಟು 0 ಆಗತ್ತೆ. ಈಗ ಎಕ್ಸ್ ಸ್ಕ್ವೇರ್ ಎಷ್ಟಿದೆ ಇಲ್ಲಿ, ಇದು ಒಂದೇ ಇದೆ, ಹಾಗಾಗಿ ಈಗ ಬರ್ಕೊಡ್ರಿ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಡ್ರಿ. ಎಕ್ಸ್ ಎಷ್ಟಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ, Cancel ಆಗುತ್ತೆ. ಚಿಹ್ನೆಗಳನ್ನ ನೋಡ್ರಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಹಾಗಾಗಿ ಇವೆರಡು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಸ್ಥಿರಾಂಕ ಎಷ್ಟಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲಿ ಮೈನಸ್ 6 ಇದೆ, ಇಲ್ಲಿ ಪ್ಲಸ್ 1 ಇದೆ, ಹಾಗಾಗಿ ಆರಲ್ಲಿ ಒಂದನ್ನ ಕಳೆದ್ರೆ ಎಷ್ಟು ಬಂತು, -5 ಇದು ವರ್ಗ ಸಮೀಕರಣ ಆಗಿದೆನಾ? ಆಗಿಲ್ಲ ಮಿಸ್ ಆಗಿಲ್ಲ ಯಾಕಾಗಿಲ್ಲ? ಮಿಸ್ ಅಲ್ಲಿ ಯಾಕಾಗಿಲ್ಲ? ಸಿ ಬೆಲೆ ಇಲ್ಲ ಅಲ್ಲಿ. ಯೋಚನೆ ಮಾಡಿ ಹೇಳ್ರಿ. ಸಿ ಬೆಲೆ ಅಲ್ಲಿ ಇಲ್ಲ. ಸಿ ಬೆಲೆ ಇದೆ, ಸಿ ಬೆಲೆ ಇದೆ, 5 ಅಂತ ಇದೆ. ಯಾಕಂದ್ರೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂದ್ರೆ ಸಿ ಅನ್ನ ಸ್ಥಿರಾಂಕ ಅಂತ ಕರಿತೀವಿ, ಸ್ಥಿರಾಂಕ ಇದೆ, 5 ಅಂತ ಇದೆ. ಓಕೆ, ಇದು ವರ್ಗ ಸಮೀಕರಣ ಆಗಿದೆನಾ? ಮ್ಯಾಮ್ ಶುದ್ಧ ವರ್ಗ ಸಮೀಕರಣ. ಎಸ್, ವೆರಿ ಗುಡ್. ಯಾವ್ದಿದು ಶುದ್ಧ ವರ್ಗ ಸಮೀಕರಣ? ಯಾಕಂದ್ರೆ ಶುದ್ಧ ವರ್ಗ ಸಮೀಕರಣ ಹೆಂಗಿರತ್ತೆ, ax ಸ್ಕ್ವೇರ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದಲ್ಲಿರತ್ತೆ. ಇದು ax ಸ್ಕ್ವೇರ್ ಪ್ಲಸ್ ಸಿ ಅಂತಂದ್ರೆ -5, ಇಲ್ಲಿ ಸ್ಥಿರಾಂಕ ಇದೆ, ಎಕ್ಸ್ ಸ್ಕ್ವೇರ್ ಇದೆ, ಆದ್ರೆ ಎಕ್ಸ್ ಇಲ್ಲ, ಅಂದ್ರೆ ಬಿ ಇಸ್ ಈಕ್ವಲ್ ಟು 0 ಆಗಿದೆ. ಆದ್ರೆ ಇದು ವರ್ಗ ಸಮೀಕರಣ ಆಗಿದೆ, ಯಾಕಂದ್ರೆ ಇದು ಶುದ್ಧ ವರ್ಗ ಸಮೀಕರಣ, ಹೌದಲ್ಲ? ಶುದ್ಧ ವರ್ಗ ಸಮೀಕರಣ. ಓಕೆ, ಹಾಗಾದ್ರೆ ಇದು ವರ್ಗ ಸಮೀಕರಣ ಆಗಿದೆ. ನೀವು ಇದನ್ನ ಹಿಂಗೂ ಬರಿಬಹುದು, ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಇಂಟು ಎಕ್ಸ್ ರೇಸ್ ಟು 0 ಮೈನಸ್ 5 ಅಂತಾನು ಬರಿಬಹುದು. ಬಿ ಇಂಟು ಎಕ್ಸ್ ರೇಸ್ ಟು 0 ಅಂತಂದ್ರೆ ಏನಾಗತ್ತೆ, 1. ಇಲ್ಲ, ಬಿ ಇಸ್ ಈಕ್ವಲ್ ಟು 0 ಇರುತ್ತೆ. ಕರೆಕ್ಟ್, ಶುದ್ಧ ವರ್ಗ ಸಮೀಕರಣ ಇದು, ಕರೆಕ್ಟ್. ನೆಕ್ಸ್ಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ minus 2x, x square minus 2x is equal to minus 2 into 3 minus x ಅಂತ ಇದೆ. ಓಕೆ, ಏನ್ ಮಾಡ್ತೀರಾ, ಇದನ್ನ ಹಂಗೆ ಬರ್ಕೊಡ್ರಿ, ಇಲ್ಲೇನು ಬ್ರಾಕೆಟ್ ಇಲ್ಲ, ಸೊ ಹಾಗಾಗಿ ಹಂಗೆ ಬರ್ಕೊಡ್ರಿ. ಎಕ್ಸ್ ಸ್ಕ್ವೇರ್ ಮೈನಸ್ 2x is equal to minus 2 into 3 ಎಷ್ಟಾಗತ್ತೆ, -6. ಆಮೇಲೆ ಮೈನಸ್ 2 ಇಂಟು ಮೈನಸ್ ಎಕ್ಸ್ ಎಷ್ಟಾಗತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ, 2 ಎಕ್ಸ್ ಎಷ್ಟಾಗತ್ತೆ, 2x ಆಗತ್ತೆ. ಈಗ ಟ್ರಾನ್ಸ್ಫರ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 6 ಈ ಕಡೆ ಬಂದ್ರೆ ಪ್ಲಸ್ 6 ಆಗತ್ತೆ, ಮೈನಸ್ 2x ಈ ಕಡೆ ಬಂದ್ರೆ ಪ್ಲಸ್ 2x ಈ ಕಡೆ ಬಂದ್ರೆ ಮೈನಸ್ 2. ಈಗ ಎಕ್ಸ್ ಸ್ಕ್ವೇರ್ ಎಷ್ಟಿದೆ, ಒಂದೇ ಇದೆ, ಹಾಗಾಗಿ ಎಕ್ಸ್ ಸ್ಕ್ವೇರ್ ಹಂಗೆ ಬರ್ಕೊಳ್ಳಿ. ಎಕ್ಸ್ ಎಷ್ಟಿದೆ, 2 ಇದೆ, 2 ಚಿಹ್ನೆಗಳನ್ನ ನೋಡ್ಕೊಡ್ರಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಹಾಗಾಗಿ ಕೂಡಿಸಬಹುದು. -2x ಮೈನಸ್ 2x ಎಷ್ಟಾಯ್ತು, -4x. -4x ಪ್ಲಸ್ 6. ಓಕೆ, ಇದು ಆಗಿದೆನಾ? Yes ma'am. ಆಗಿದೆ. ಆಗಿದೆ. ಎಕ್ಸ್ ಸ್ಕ್ವೇರ್ ಪ್ರತಿ ಲೆಕ್ಕಕ್ಕೂ ಬರೀಬೇಕದನ್ನ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ರೂಪದಲ್ಲಿದೆ, ಇಸ್ ಈಕ್ವಲ್ ಟು 0 ರೂಪದಲ್ಲಿದೆ, ಹಾಗಾಗಿ ಇದು ವರ್ಗ ಸಮೀಕರಣ ಆಗಿದೆ. ನೆಕ್ಸ್ಟ್, ಐ ಥಿಂಕ್ ಇದು ನಿಮ್ ಸ್ಕೂಲಲ್ಲಿ ಕಂಪ್ಲೀಟ್ ಆಗಿದೆ, ಹೌದಲ್ಲ? ಮಿಸ್ ಇನ್ನ ಇಲ್ಲ ಮಿಸ್, ನಮ್ಗಿನ್ನ ಮಾಡ್ತಾವ್ರೆ. ಇನ್ನ ಮಾಡ್ತವ್ರೆ. ಲಾಸ್ಟ್ ಹೋದ್ ಸತಿ ಇರುವಂತಹ 2 ಚಾಪ್ಟರ್ಸ್ ನಿಮ್ಗೆ ಡಿಲೀಟ್ ಆಗಿದೆ, ಬರೀ 3 ಚಾಪ್ಟರ್ಸ್ ಇರೋದು ನಿಮ್ಗೆ. ಓಕೆ, ನಿಮಗ್ ಸೂತ್ರನೂ ಇಲ್ಲ, ವರ್ಗ ಪೂರ್ಣಗೊಳಿಸೋ ವಿಧಾನನೂ ಇಲ್ಲ. ವರ್ಗ ಪೂರ್ಣಗೊಳಿಸೋ ವಿಧಾನ ದೊಡ್ಡದಿತ್ತು, ಅದಿಲ್ಲ, ಸೂತ್ರನೂ ಇಲ್ಲ ನಿಮ್ಗೆ. ಓಕೆ, ಈಸಿ ಮಾಡಿಟ್ಟಿದ್ದಾರೆ ನಿಮ್ಗೆ, ಬಹಳ ಈಸಿ ಇದೆ ಅಲ್ವಾ ಮ್ಯಾಥ್ಸ್ ನಿಮ್ಗೀಗ?
ಹ್ಞೂ ಮ್ಯಾಮ್. ಎಸ್ ಮ್ಯಾಮ್. ಓಕೆ ಎಕ್ಸ್ ಪ್ಲಸ್ 3 ಬಟ್ ಬಹಳ ಸ್ಟಡಿ ಮಾಡ್ಬೇಕು, ಕ್ವಶನ್ಸ್ ಹೆಂಗ್ ಬರತ್ತೆ ಗೊತ್ತಿಲ್ಲ. ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 1 ಇದೆ. ಓಕೆ ಏನ್ ಮಾಡೋಣ ಈಗ? ಸೂತ್ರ ಏನ್ ಹಾಕೋ ಮ್ಯಾಮ್. ಮಾಡೋಣ? ಯಾವ ಸೂತ್ರ ಹಾಕ್ತೀರಾ? a minus b whole square. ಹೋಲ್ ಸ್ಕ್ವೇರ್ ಹೆಂಗ್ ಬರುತ್ತೆ ಇಲ್ಲಿ? ಯಾವ ಸೂತ್ರನೂ ಬರಲ್ಲ. ನಾವೇನ್ ಮಾಡೋಣ, ಎಕ್ಸ್ ಇಂದ ಒಂದ್ಸತಿ ಗುಣಾಕಾರ ಮಾಡೋಣ, 2 ದಿಂದ ಒಂದ್ಸತಿ ಗುಣಾಕಾರ ಮಾಡೋಣ. ಅಂದ್ರೆ ಇವೆರಡು ಬ್ರಾಕೆಟ್ ಇಂಟು ಇದೆ ಮಧ್ಯದಲ್ಲಿ, ಹಾಗಾಗಿ ಗುಣಾಕಾರ ಮಾಡೋದು ಹೆಂಗೆ? ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 1. ಹೌದಾ? ಈ ಸಂಖ್ಯೆಯಿಂದ ಇದನ್ನ, ಈ ಸಂಖ್ಯೆಯಿಂದ ಇದನ್ನ ಗುಣಾಕಾರ ಮಾಡೋಣ. ನೆಕ್ಸ್ಟ್ ಇಲ್ಲೂ ಹಂಗೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 3 ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 3. ಹೌದಾ? ಈಗ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಅಂದ್ರೆ 2x ಇಂಟು 1 ಅಂದ್ರೆ 2 ಬರುತ್ತೆ. 2 ಒಂದ್ಲೆ 2, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗತ್ತೆ, 2 ಆಗತ್ತೆ. ಹೌದಾ? ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 1 ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಆಗತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ, 1 ಇಂಟು 3 ಅಂದ್ರೆ 2. 1 ಮೂರ್ಲೆ 3. ಓಕೆ ಈಗ ನಾವೇನ್ ಮಾಡೋಣ, ಇಷ್ಟು ಟರ್ಮ್ಸ್ ಅನ್ನ ಈ ಕಡೆ ತಗೊಂಡ್ ಬರೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2x ಮೈನಸ್ 2. ಈಗ ಇದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದ್ರೆ ಅದು ಮೈನಸ್ ಎಕ್ಸ್ ಸ್ಕ್ವೇರ್ ಆಗತ್ತೆ, ಮೈನಸ್ 3x ಆಗತ್ತೆ, ಇದು ಪ್ಲಸ್ ಎಕ್ಸ್ ಆಗತ್ತೆ, ಇದು ಪ್ಲಸ್ 3 ಆಗತ್ತೆ. ಹೌದಲ್ಲ? ಈಗ ಯೋಚನೆ ಮಾಡ್ರಿ, ಎಕ್ಸ್ ಸ್ಕ್ವೇರ್ ಎಷ್ಟಿದೆ ಇಲ್ಲಿ? ಕ್ಯಾನ್ಸಲ್ ಆಗುತ್ತೆ. ಇಲ್ಲೊಂದಿದೆ, ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಹಾಗಾಗಿ ಎರಡು ಕ್ಯಾನ್ಸಲ್ ಆಗತ್ತಾ? ಎಕ್ಸ್ ಎಷ್ಟಿವೆ? ಎರಡು. ಒಂದಿದೆ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಎಕ್ಸ್ ಮೈನಸ್ 2x ಅಂದ್ರೆ ಎಷ್ಟು? ಎಕ್ಸ್ ಮೈನಸ್, ಇಲ್ಲಿ ಪ್ಲಸ್ ಎಕ್ಸ್ ಇದೆ, ಇಲ್ಲಿ ಮೈನಸ್ 1x ಮೈನಸ್ ಎಕ್ಸ್ ಮೈನಸ್ 2. ನೆಕ್ಸ್ಟ್ ಇಲ್ಲಿ ಮೈನಸ್ 3x ಇದೆ, ಇಲ್ಲಿ ಪ್ಲಸ್ ಎಕ್ಸ್ ಇದೆ. ಎಷ್ಟಾಯ್ತು? ಮೈನಸ್ 3 ಅಲ್ಲಿ 1x ಅನ್ನ ಕಳೀತೀರಾ, ಮೈನಸ್ 2x ಪ್ಲಸ್ 3 ಈಸ್ ಈಕ್ವಲ್ ಟು 0. ಓಕೆ ಈಗ ಮತ್ತೆ ಎಕ್ಸ್ ಅನ್ನ ನೋಡ್ರಿ, ಇಲ್ಲಿ ಮೈನಸ್ ಎಕ್ಸ್ ಇದೆ, ಇಲ್ಲಿ ಮೈನಸ್ 2x ಇದೆ, ಅಂದ್ರೆ ಮೈನಸ್ 3x, ಇಲ್ಲಿ ಪ್ಲಸ್ 3 ಇದೆ, ಇಲ್ಲಿ ಮೈನಸ್ 2 ಇದೆ, ಪ್ಲಸ್ 3ರಲ್ಲಿ 1 ಕಳಿಬೇಕು. ಹೌದಾ? ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ. 3ರಲ್ಲಿ 2 ಕಳೆದ್ರೆ ಎಷ್ಟು ಬಂತು? 1. ಇದು ವರ್ಗ ಸಮೀಕರಣ ಹೌದಾ? ನೋ ಮ್ಯಾಮ್. ಎಸ್, ವೆರಿ ಗುಡ್. ಇದು ವರ್ಗ ಸಮೀಕರಣ ಆಗಿಲ್ಲ. ಯಾಕೆ? ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ರೂಪದಲ್ಲಿ ಇಲ್ಲ. ಪ್ರತಿ ಸಲ ಬರಿಬೇಕು ಅದನ್ನ. ಹೌದಾ? ಇಲ್ಲ, ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ. ಓಕೆ ನೆಕ್ಸ್ಟ್ ಏನ್ ಮಾಡೋಣ? ಈ ಲೆಕ್ಕ ಹೆಂಗ್ ಮಾಡೋದು ಅಂತ ನೀವೇ ಹೇಳ್ರಿ. ಈಗ ಸೆಕೆಂಡ್ ಲೆಕ್ಕ ಹೆಂಗ್ ಮಾಡೋದು? ಸೇಮ್ ಮೇಲ್ ಹೆಂಗ್ ಮಾಡಿದ್ರಲ್ಲ ಅದೇ ತರ. ಓಕೆ ಬಿಡ್ಸೋಣ. ಈಗ 2x ಮೈನಸ್ 1 ಇಂಟು ಎಕ್ಸ್ ಮೈನಸ್ 3 ಅಂತ ಇದೆ, ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 1 ಅಂತ ಇದೆ. ಓಕೆ ಈಗ ನೋಡ್ರಿ, 2x ಮೈನಸ್ 1 ಅಂದ್ರೆ ಸೇಮ್ ಆಗ್ಲೇ ಹೆಂಗ್ ಮಾಡಿದ್ವಿ ಹಂಗೆ ಇದರಿಂದ ಒಂದ್ಸತಿ ಗುಣಾಕಾರ ಮಾಡೋಣ. 2x ಇಂಟು ಎಕ್ಸ್ ಮೈನಸ್ 3 ಮೈನಸ್ 1 ಇಂಟು ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು x ಇಂಟು ಎಕ್ಸ್ ಮೈನಸ್ 1 ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 1. ಓಕೆ ಈಗ 2x ಇಂಟು ಎಕ್ಸ್ ಎಷ್ಟಾಗತ್ತೆ? 2x. 2x ಅಂದ್ರೆ 2x ಸ್ಕ್ವೇರ್. ನೆಕ್ಸ್ಟ್ ಮೈನಸ್ 2 ಮೂರ್ಲೆ 6, ಮೈನಸ್ 1 ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಆಗತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಕ್ತೀರಾ, 1 ಇಂಟು 3 ಅಂದ್ರೆ 1 ಮೂರ್ಲೆ 3. ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಮೈನಸ್ 1 ಮೈನಸ್ ಎಕ್ಸ್, ಪ್ಲಸ್ 5 ಇಂಟು ಎಕ್ಸ್ 5x, 5 ಇಂಟು ಮೈನಸ್ 1 5 ಒಂದ್ಲೆ 5 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ. ಈಗ ಎಲ್ಲಾ ಟರ್ಮ್ಸ್ ಅನ್ನ ಈ ಕಡೆ ಕರ್ಕೊಂಬರ್ರಿ. 2x ಸ್ಕ್ವೇರ್ ಮೈನಸ್ 6 ಮೈನಸ್ ಎಕ್ಸ್ ಪ್ಲಸ್ 3. ಈಗ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್, ಇದು ಪ್ಲಸ್ ಎಕ್ಸ್ ಆಗತ್ತೆ,
ಇದು -5x ಆಗತ್ತೆ, ಇದು +5 ಆಗತ್ತೆ. ಹೌದಾ? ಈಗ ಎಷ್ಟು ಎಕ್ಸ್ ಸ್ಕ್ವೇರ್ ಗಳಿವೆ ನೋಡ್ರಿ. ಇಲ್ಲಿ ಒಂದ್ Ma'am, ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎರಡು. ಒಂದ್ ಎರಡಿದೆ. ಹಾಗಾದ್ರೆ ಚಿಹ್ನೆಗಳನ್ನ ನೋಡ್ರಿ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಹಾಗಾಗಿ 2x ಸ್ಕ್ವೇರ್ ಅಲ್ಲಿ ಒಂದು ಎಕ್ಸ್ ಸ್ಕ್ವೇರ್, 2x ಸ್ಕ್ವೇರ್ ಅಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಅನ್ನ ಕಳಿತೀರಾ, ಎಷ್ಟು ಬಂತು? x square ಎಕ್ಸ್ ಕಡೆ ಎಕ್ಸ್ ಎಷ್ಟಿವೆ ನೋಡೋಣ. ಇಲ್ಲಿ ಬಂದಿದೆ, cancel ಆಗುತ್ತೆ. 2. ಇಲ್ಲಿ ಬಂದಿದೆ. ಹೌದಾ? ಮ್ಯಾಮ್ ಕ್ಯಾನ್ಸಲ್ ಆಗುತ್ತೆ ಮೈನಸ್ Ma'am, cancel ಆಗುತ್ತೆ ಒಂದು. ಎಸ್ ಮ್ಯಾಮ್ ಹೌದಾ? ಇಲ್ಲಿ -x ಇದೆ, ಇಲ್ಲಿ +x ಇದೆ, ಸೊ 1 ಕ್ಯಾನ್ಸಲ್ Plus ಆಗತ್ತೆ. ಇದೆ, ಏನ್ ಉಳಿತು cancel. ಇಲ್ಲಿ? -5x ಇದೆ. ನೆಕ್ಸ್ಟ್ ಇಲ್ಲೇನ್ ಉಳಿತು? ಸ್ಥಿರಾಂಕ +3 ಇದೆ, ಇಲ್ಲಿ +5 ಇದೆ. ಎಷ್ಟಾಯ್ತು? +3 +5, ಇಲ್ಲಿ 5 ಇದೆ, ಇಲ್ಲಿ 3 ಇದೆ. 5ರಲ್ಲಿ 3ಅನ್ನ ಕೂಡಿಸ್ತೀರಾ? +8 ಆಯ್ತು, = 0. ಇದು ವರ್ಗ ಸಮೀಕರಣ ಹೌದಾ? ಮಿಸ್ ಆಗಿದೆ. ಆಗಿದೆ. Yes, ma'am. ಯಾಕಂದ್ರೆ ಇದು ax² + bx + c ರೂಪದಲ್ಲಿ = 0 ರೂಪದಲ್ಲಿದೆ. ಹಾಗಾಗಿ ಇದು ವರ್ಗ ಸಮೀಕರಣ ಆಗಿದೆ. ಹೌದಾ? ವರ್ಗ ಸಮೀಕರಣ ಆಗಿದೆ. ನೆಕ್ಸ್ಟ್, x + 2³ = 2x × x² - 1. ಓಕೆ, ಇದನ್ನ ಹೆಂಗ್ ಮಾಡ್ತೀರಾ? Ma'am, ಸೂತ್ರ ಇದೆ. ಯಾವ ಸೂತ್ರ ಇದೆ? a + b whole cube. a + b whole cube ಏನಾಗತ್ತೆ? a³ + b³ + 3ab ಮುಂದೆ + 3bc. ಸಿ ಎಲ್ಲಿದೆ? ಅಲ್ಲಿ a³ + b³ + 3ab × a + b ಆಗತ್ತೆ. ಹೌದಾ? ಅಥವಾ ಇನ್ನೊಂದ್ ಹೆಂಗ್ ಬರಿಬಹುದು ನೀವು? a³ + b³ + 3a a × a² b + 3ab × b² ನೀವು ಹಿಂಗಾದ್ರೂ ಬರಿಬಹುದು, ಹಿಂಗಾದ್ರೂ ಬರಿಬಹುದು. ಹೌದಾ? a + b (3ab × a + b ಆದ್ರೂ ಬರಿಬಹುದು, ಅಥವಾ a³ + b³ + 3a² b + 3ab² ಆದ್ರೂ ಬರಿಬಹುದು. ಈಗ ಇದನ್ನ ಬರ್ಕೊಳ್ಳೋಣ. ಇದು a + b ರೂಪದಲ್ಲಿದೆ. a ಅಂತಂದ್ರೆ x ಅಂತ, b ಅಂತಂದ್ರೆ 2 ಅಂತ. ಓಕೆ, ಇದನ್ನ ನಾವು ಸೂತ್ರದಲ್ಲಿ ಹಾಕೋಣ. a³ ಅಂದ್ರೆ x³ + b³ ಅಂದ್ರೆ 2³ + 3a² ಅಂದ್ರೆ x² × 2 + 3ab². 3a ಅಂದ್ರೆ x ಇದೆ, b² ಅಂತಂದ್ರೆ 2² ಇದೆ. ಹೌದಾ? = 2x × x² - 1 ಅಂತ ಇದೆ. ಈಗ ಮ್ಯಾಮ್ x³ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡಿ. ಇದನ್ನ ಮ್ಯಾಮ್ ಇದು ಸೂತ್ರ. 3³ ಹಾ ಮ್ಯಾಮ್ ಅದು. ಓಕೆ, ಈಗ a + b ಸೂತ್ರ ಗೊತ್ತಿದೆನಾ ನಿಮ್ಗೆ? ಹಾ ಮ್ಯಾಮ್ ಹೇಳ್ರಿ ನೋಡೋಣ ಸೂತ್ರ. a + b ಹಾ + b³ ಹಾ ಪ್ಲಸ್ 3ab ಹಾ ಹಾ 3ab ಹಾ ಇಂಟು ಹಾ a + b. ವೆರಿ ಗುಡ್. a + b = a³ + b³ + 3ab × a + b. ಇದು ಸೂತ್ರ. ಹೌದಾ? ಇದನ್ನ ನಾನು ಇನ್ನೊಂದ್ ತರ ಬರೆದ್ರೆ ಹೆಂಗ್ ಬರಿತೀನಿ ನೋಡ್ರಿ. a³ + b³ + 3ab × a ಅಂದ್ರೆ 3a × a ಮಾಡಿದ್ರೆ ಏನಾಗುತ್ತೆ? a × a ಗುಣಾಕಾರ ಮಾಡಿದ್ರೆ a² ಆಗತ್ತೆ, ಇಂಟು b + 3ab 3a ಹಂಗೆ ಬರೀತೀರಾ, b × b ಈ ಟರ್ಮ್ ಜೊತೆಗೆ ಗುಣಾಕಾರ ಮಾಡ್ತಿದ್ದೀರಾ ನೀವು. ಹೌದಾ? 3ab × b b² ಆಗುತ್ತೆ. ಹೌದಾ? ನೀವು ಈ ಸೂತ್ರದಲ್ಲಾದ್ರೂ ಹಾಕ್ಬಹುದು, ಅಥವಾ ಈ ಸೂತ್ರದಲ್ಲಾದ್ರೂ ಹಾಕ್ಬಹುದು. ಎರಡೂ ಕರೆಕ್ಟ್. ಹೌದಾ? ಯಾವ್ದಾದ್ರೂ ಹಾಕ್ಬಹುದು. ಈಗ a³ ಅಂದ್ರೆ x³, a ಅಂದ್ರೆ x ಇದೆ, b ಅಂದ್ರೆ 2 ಇದೆ. a³ ಅಂದ್ರೆ x³ b ಅಂದ್ರೆ 2³ + 3a² b 3a² b a² ಅಂದ್ರೆ x ಇದೆ, x² ಆಗತ್ತೆ, b ಅಂದ್ರೆ 2 ಇದೆ, 3ab². ಕೊನೆ ಟರ್ಮ್ ಏನಿದೆ? 3ab². a ಅಂದ್ರೆ x ಇದೆ, b ಅಂದ್ರೆ 2² ಇದೆ. ಓಕೆ, ಇದನ್ನ ಬಿಡಿಸಿ ಬರೀರಿ. 2³ ಅಂದ್ರೆ ಎಷ್ಟಾಗತ್ತೆ? 8. 8 8 ಆಗತ್ತೆ. ಹೌದಾ? ಈಗ ಈ 3 2
ಆರು 6x square. 6 ಪ್ಲಸ್ 3 ಎರಡ್ಲೆ ಇಲ್ಲಿ 6x. ಮೂರು ಆ, ಒಂದ್ ನಿಮಿಷ 6x 6 ಆಗಲ್ಲ 3 ಇಂಟು ಎಕ್ಸ್ ಇಂಟು 2 ಸ್ಕ್ವೇರ್ ಅಂದ್ರೆ ಎಷ್ಟು 4. 4 ಹೌದಲ್ಲ ಇದು 4 ಆಗತ್ತೆ 2 ಸ್ಕ್ವೇರ್ ಅಂದ್ರೆ 4 ಆಗತ್ತೆ ಈಗ 12x. 2x ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದ್ರೆ 12x. ಈ ಕಡೆ 2x ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದ್ರೆ 2x cube. ವೆರಿ ಗುಡ್ 2x ಕ್ಯೂಬ್ ಮೈನಸ್ 2x ಇಂಟು 1 ಮಾಡಿದ್ರೆ 2x ಆಗತ್ತೆ ಹೌದಾ 2x ಇಂಟು 1 ಮಾಡಿದ್ರೆ 2x ಆಗತ್ತೆ 2x ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಆಗತ್ತೆ ಓಕೆ ಇದನ್ನ ಮತ್ತೆ ಬಿಡಿಸಿ ಬರ್ಕೊಳ್ರಿ ಎಕ್ಸ್ ಕ್ಯೂಬ್ ಪ್ಲಸ್ 8 ಪ್ಲಸ್ 6x ಸ್ಕ್ವೇರ್ ಪ್ಲಸ್ 3 4 12x. 12x ಎರಡು. ಈಸ್ ಈಕ್ವಲ್ ಟು 2x ಕ್ಯೂಬ್ ಮೈನಸ್ 2x ಓಕೆ ಈಗೇನ್ ಮಾಡೋಣ ಇವುಗಳನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡೋಣ ಎಕ್ಸ್ ಕ್ಯೂಬ್ ಪ್ಲಸ್ 8 ಪ್ಲಸ್ 6x ಸ್ಕ್ವೇರ್ ಪ್ಲಸ್ 12x ಈ ಕಡೆ ಪ್ಲಸ್ 2x ಕ್ಯೂಬ್ ಇದೆ ಇದು ಈ ಕಡೆ ಬಂದ್ರೆ ಏನಾಗತ್ತೆ ಮೈನಸ್ 2x minus ಆಗತ್ತೆ ಇಲ್ಲಿ ಮೈನಸ್ 2x ಈ ಕಡೆ ಬಂದ್ರೆ ಪ್ಲಸ್ Plus 2x ಈಸ್ ಈಕ್ವಲ್ ಟು 0 ಈಗ ಯೋಚನೆ ಮಾಡ್ರಿ ಎಕ್ಸ್ ಕ್ಯೂಬ್ ಗಳು ಎಷ್ಟಿದೆ ಇಲ್ಲಿ ಇಲ್ಲಿ ಒಂದಿದೆ ಎರಡಿದೆ. 2 ಇದೆ ಇಲ್ಲಿ ಒಂದಿದೆ ಎರಡಿದೆ ಹಾಗಾದ್ರೆ ಇಲ್ಲಿ ಪ್ಲಸ್ ಎಕ್ಸ್ ಕ್ಯೂಬ್ ಇದೆ ಇಲ್ಲಿ ಮೈನಸ್ 2x ಕ್ಯೂಬ್ ಇದೆ ಅಂದ್ರೆ ಮೈನಸ್ 2 ಅಲ್ಲಿ ಒಂದು ಎಕ್ಸ್ ಕ್ಯೂಬ್ ಅನ್ನ ಕಳಿತೀರಾ ಎಷ್ಟು ಆಯ್ತು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ X cube minus x ಎಕ್ಸ್ cube. ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಉಳಿಯುತ್ತೆ ಹೌದಾ ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಮತ್ತೆಲ್ಲಾದ್ರೂ ಎಕ್ಸ್ ಸ್ಕ್ವೇರ್ ಇದೆನಾ ಇಲ್ಲ. ಮ್ಯಾಮ್ ಇಲ್ಲ ಇಲ್ಲ ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಹಂಗೆ ಬರ್ಕೊಳ್ರಿ ಎಕ್ಸ್ ಎಷ್ಟಿದೆ ಇಲ್ಲಿ ಇಲ್ಲಿ ಒಂದಿದೆ ಇಲ್ಲಿ ಎರಡಿದೆ. ಒಂದಿದೆ 12x 2x ಇಲ್ಲೂ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಹಾಗಾಗಿ ಪ್ಲಸ್ 14x ಹೌದಾ ಪ್ಲಸ್ 14x ಸ್ಥಿರಾಂಕಗಳೆಷ್ಟಿದೆ 8 ಒಂದು. ಹೌದಾ ಪ್ಲಸ್ 8 ಇಸ್ ಈಕ್ವಲ್ ಟು 0 ಓಕೆ ಈಗ ಒಂದು ಇಕ್ವೇಶನ್ ಬಂತು ನಮ್ಗೆ ಏನಂತ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ 6x ಸ್ಕ್ವೇರ್ ಪ್ಲಸ್ 14x ಪ್ಲಸ್ 8 ಇಸ್ ಈಕ್ವಲ್ ಟು 0 ಅಂತ ಬಂತು ಇದು ವರ್ಗ ಸಮೀಕರಣ ಆಗಿದೆನಾ No, ma'am. ಆಗಿಲ್ಲ. ಹಾ ಇದು Ma'am, ವರ್ಗ ಆಗಿಲ್ಲ. ಸಮೀಕರಣ ಆಗಿಲ್ಲ ಯಾಕಾಗಿಲ್ಲ ಮ್ಯಾಮ್ ಆದರ್ಶ ರೂಪದಲ್ಲಿ ಇಲ್ಲ ಇದು. ಇಲ್ಲ ಹೌದಾ ವರ್ಗ ಸಮೀಕರಣ ಅಂದ್ರೆ ಚರಾಕ್ಷರದ ಘಾತ 2 ಇರ್ಬೇಕು ನಮ್ಗೆ ಹೌದಲ್ಲ ನಮ್ಗೆ ಗೊತ್ತಿದೆ ರೇಖಾತ್ಮಕ ಸಮೀಕರಣ ಅಂದ್ರೆ ಚರಾಕ್ಷರದ ಘಾತ 1 ವರ್ಗ ಸಮೀಕರಣ ಅಂದ್ರೆ ಚರಾಕ್ಷರದ ಘಾತ 2 ಹೌದಾ ನೆನಪಿದೆ ಅಲ್ವಾ ಹಾಗಾದ್ರೆ ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಎಷ್ಟು ಬಂತು 3 ಮೂರು. ಬಂತು ಹಾಗಾಗಿ ಇದು ವರ್ಗ ಘನ ಬಹುಪದೋಕ್ತಿ. ಸಮೀಕರಣ ಹಾ ಬಹುಪದೋಕ್ತಿ ಘನ ಅಂತ ಸಮೀಕರಣ. ಅನ್ಕೊಂಡ್ರೆ. Yes. ಘನ ಬಹುಪದೋಕ್ತಿ. ಬಹುಪದೋಕ್ತಿ ಮತ್ತು ಸಮೀಕರಣಗಳ ಮಧ್ಯೆ ವ್ಯತ್ಯಾಸ ಇದೆ ಗೊತ್ತಿದೆ ಅಲ್ವಾ ನಿಮ್ಗೆ 3x ಪ್ಲಸ್ 5 ಅಂತ ಇಷ್ಟೇ ಬರೆದ್ರೆ ಇದು ಬಹುಪದೋಕ್ತಿ 3x ಪ್ಲಸ್ 5 ಈಸ್ ಈಕ್ವಲ್ ಟು 2 ಅಥವಾ 0 ಬರೆದ್ರೆ ಇದು ಸಮೀಕರಣ ಹೌದಾ ಇದು ಬಹುಪದೋಕ್ತಿ ಇದು ಸಮೀಕರಣ ಯಾಕೆ ಹೇಳ್ತೀವಿ ಸಮೀಕರಣ ಅಂತ ಯಾಕಂತಂದ್ರೆ ಇದ್ರ ಮಧ್ಯಭಾಗದಲ್ಲಿ ಸಮತೆಯ ಚಿಹ್ನೆ ಇದೆ ಈಕ್ವಲ್ ಟು ಸೈನ್ ಇದೆ ಆದ್ರೆ ಬಹುಪದೋಕ್ತಿಯಲ್ಲಿ ಈಕ್ವಲ್ ಟು ಸೈನ್ ಬರೋದಿಲ್ಲ ಇಲ್ಲಿ ಈಕ್ವಲ್ ಟು ಸೈನ್ ಇದೆ ಮತ್ತೆ ಇಲ್ಲಿ ಇದನ್ನ ನಾವು LHS ಅಂತ ಕರಿತೀವಿ ಇದನ್ನ RHS ಅಂತ ಕರಿತೀರಾ ಇದನ್ನ ಈಕ್ವಲ್ ಟು ಸೈನ್ ಅಂತ ಕರಿತೀವಿ ಹೌದಾ ಸಮತೆಯ ಚಿಹ್ನೆ ಇದು ಸಮೀಕರಣದಲ್ಲಿ ಬರುವಂತ 3 ಭಾಗಗಳು ನೆನಪಿದೆ ಅಲ್ವಾ ಹೋದ ಅಧ್ಯಾಯದಲ್ಲಿ ಮಾಡಿದ್ರಿ ಆಮೇಲೆ ಸಮೀಕರಣದ ಪರಿಹಾರಗಳನ್ನ ಕಂಡು ಹಿಡಿದಿದ್ರಿ ನೀವು ನೆನಪಿದೆ ಅಲ್ವಾ LHS ಇಸ್ ಈಕ್ವಲ್ ಟು RHS ಬರ್ಬೇಕಾದ್ರೆ ಎಕ್ಸ್ ನ ಯಾವ ಬೆಲೆಗೆ LHS ಇಸ್ ಈಕ್ವಲ್ ಟು RHS ಬರುತ್ತೆ ಅದು ಸಮೀಕರಣದ ಪರಿಹಾರ ಅಂತ ನೆನಪಿದೆ ಅಲ್ವಾ ಓಕೆ ಮರಿಬೇಡ್ರಿ ಯಾವ್ದು ನಕ್ಷಾ ವಿಧಾನ ಆದೇಶ ವಿಧಾನ ವರ್ಜಿಸುವ ವಿಧಾನ ಮರಿಬೇಡ್ರಿ ಓಕೆ ಈಗ ಇಲ್ಲೊಂದಿದೆ ಅಲ್ಲ ಓಕೆ ಇದನ್ನ ಮಾಡೋಣ ಏನಿದೆ ನೋಡ್ರಿ ಅದ ನೆಕ್ಸ್ಟ್ ಲೆಕ್ಕ ಸೇಮ್ ಎಕ್ಸ್ ಕ್ಯೂಬ್ minus 4x square minus x plus 1 is equal to x minus 2 whole cube. ಇದು ಯಾವ ಸೂತ್ರ ಇದು ಯಾವ ಮ್ಯಾಮ್ a minus b whole cube. ಓಕೆ a minus b whole cube ಸೂತ್ರ ಹೇಳ್ರಿ a cube minus b cube minus 3ab into a minus b. ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ರಿ a minus b bracket cube is equal to a cube minus b cube
A plus B. ಎಸ್ -3ab ಇಂಟು a ಪ್ಲಸ್ ಬಿ ಆಗತ್ತೆ ಅದು. ಅದನ್ನ ನೀವು ಬಿಡಿಸಿ ಬರೆದ್ರೆ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3a ಸ್ಕ್ವೇರ್ ಬಿ ಒಂದೇ ನಿಮಿಷ. a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು a ಮೈನಸ್ ಬಿ ಆಗತ್ತೆ. ಅದು ನೋಡ್ರಿ ಒಂದ್ಸತಿ. ಪ್ಲಸ್ 3ab ಇಂಟು a ಮೈನಸ್ ಬಿ ಆಗತ್ತೆ ಅದು. 3ab ಇಂಟು a ಮೈನಸ್ ಬಿ. ಒಂದೇ ನಿಮಿಷ ಚೆಕ್ ಮಾಡಿ. ಓಕೆ, ಈ ಸೂತ್ರ ಏನಾಗುತ್ತೆ? a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಆಗತ್ತೆ. ಓಕೆ, ನನಗೂ ಕನ್ಫ್ಯೂಸ್ ಆಯ್ತಿದ್ದು. ಒಂದ್ ನಿಮಿಷ. a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಆಗತ್ತೆ ಇದು. ಓಕೆ, ಹಂಗಂದ್ರೆ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು a ಮೈನಸ್ ಬಿ ಮಾಡಿದ್ರೆ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3a ಇಂಟು a ಸ್ಕ್ವೇರ್ ಆಗತ್ತೆ. a ಸ್ಕ್ವೇರ್ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. 3ab ಇಂಟು ಬಿ ಸ್ಕ್ವೇರ್ ಆಗತ್ತೆ. ಓಕೆ, ಇದು ಕರೆಕ್ಟ್ ಆಗತ್ತೆ. a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಆಗತ್ತೆ. ಕರೆಕ್ಟ್. ಈಗ a ಬೆಲೆ ಎಷ್ಟಿದೆ ಇಲ್ಲಿ? a ಅಂದ್ರೆ x ಇದೆ, b ಅಂದ್ರೆ 2 ಇದೆ. ಇದನ್ನ ಸೂತ್ರದಲ್ಲಿ ಹಾಕೋಣ. ಇದನ್ನ ಹೆಂಗಿದೆ ಹಂಗೆ ಬರ್ಕೊಡ್ರಿ. 4 ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ a ಕ್ಯೂಬ್ ಅಂದ್ರೆ ಎಕ್ಸ್ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದ್ರೆ 2 ಕ್ಯೂಬ್ ಮೈನಸ್ 3a ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಇಂಟು 2. ಬಿ ಅಂದ್ರೆ 2 ಇದೆ. a ಸ್ಕ್ವೇರ್ ಬಿ 3. a ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್, ಬಿ ಅಂದ್ರೆ 2 ಇದೆ. ಹಾಗಾಗಿ 3x ಸ್ಕ್ವೇರ್ 2 ಪ್ಲಸ್ 3a ಅಂದ್ರೆ ಎಕ್ಸ್ ಇದೆ, ಬಿ ಸ್ಕ್ವೇರ್ ಬಿ ಅಂದ್ರೆ 2 ಸ್ಕ್ವೇರ್. ಆಗ್ಲೇ ಹೆಂಗ್ ಮಾಡಿದ್ವಿ ಹಂಗೆ ಸೇಮ್. ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಅಂದ್ರೆ 8 ಮೈನಸ್ 2 2 3 2 6 ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಇಂಟು 2 ಸ್ಕ್ವೇರ್ ಅಂದ್ರೆ ಇದು 4 ಆಗತ್ತೆ. 3 4 12x. ಹೌದಾ? ಇದು 12x ಬರುತ್ತೆ. ಈ ಕಡೆ ಎಕ್ಸ್ ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಆಗತ್ತೆ. ಈಗ ಇವನ್ನೆಲ್ಲ ಈ ಕಡೆ ಕರ್ಕೊಂಬರ್ರಿ. ಎಕ್ಸ್ ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1. ಈ ಎಕ್ಸ್ ಕ್ಯೂಬ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಕ್ಯೂಬ್ ಆಗತ್ತೆ. ಈ ಮೈನಸ್ 8 ಈ ಕಡೆ ಬಂದ್ರೆ ಪ್ಲಸ್ 8 ಆಗತ್ತೆ. ಇದು ಪ್ಲಸ್ 6x ಸ್ಕ್ವೇರ್ ಆಗತ್ತೆ. ಇದು ಈ ಕಡೆ ಬಂದ್ರೆ ಮೈನಸ್ 12x ಆಗತ್ತೆ. ಹೌದಾ? ಈಗ ಎಕ್ಸ್ ಕ್ಯೂಬ್ ಎಷ್ಟಿದೆ? ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಒಂದಿದೆ. ಹೌದಾ? ಇದು ಮತ್ತೆ ಇದು ಕ್ಯಾನ್ಸಲ್ ಆಗತ್ತೆ, ಯಾಕಂದ್ರೆ ವಿರುದ್ಧ ಚಿಹ್ನೆಗಳಿವೆ. ಎಕ್ಸ್ ಸ್ಕ್ವೇರ್ ಎಷ್ಟಿದೆ? ಇಲ್ಲೊಂದಿದೆ, ಇಲ್ಲೊಂದಿದೆ. ಇದು ಮೈನಸ್ 4x ಸ್ಕ್ವೇರ್ ಇದೆ, ಇದು ಪ್ಲಸ್ 6x ಸ್ಕ್ವೇರ್. ಮೈನಸ್ 4x ಸ್ಕ್ವೇರ್ ಇದೆ, ಇದು 6x ಸ್ಕ್ವೇರ್ ಇದೆ. 6x ಸ್ಕ್ವೇರ್ ಅಲ್ಲಿ 4x ಸ್ಕ್ವೇರ್ ಅನ್ನ ಕಳೆದ್ರೆ 2x ಸ್ಕ್ವೇರ್. ಎಕ್ಸ್ ಎಷ್ಟಿದೆ ಇಲ್ಲಿ? ಇಲ್ಲೊಂದಿದೆ, ಇಲ್ಲೊಂದಿದೆ. ಹೌದಾ? ಇದು ಮೈನಸ್ ಇದೆ, ಇದು ಮೈನಸ್ ಇದೆ. ಹಾಗಾಗಿ ಮೈನಸ್ 13x. ಸ್ಥಿರಾಂಕಗಳು ಎಷ್ಟಿದೆ? 2. ಇಲ್ಲೊಂದಿದೆ, ಇಲ್ಲೊಂದಿದೆ. ಇದು ಪ್ಲಸ್ 1 ಇದೆ, ಇದು ಪ್ಲಸ್ 8 ಇದೆ. ಹಾಗಾಗಿ ಪ್ಲಸ್ 9. 8 ಪ್ಲಸ್ 1 9 ಈಸ್ ಈಕ್ವಲ್ ಟು 0. ಓಕೆ, ಇದು ವರ್ಗಬಹು ಸಮೀಕರಣ ಆಗತ್ತಾ? ಆಗಿದೆ. ಆಗುತ್ತೆ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪದಲ್ಲಿ ಇದೆ. ಹಾಗಾಗಿ ಇದು ವರ್ಗ ಸಮೀಕರಣ ಆಗತ್ತೆ. ಓಕೆ,
ಇಲ್ಲಿ ಒಂದು ಪ್ರಶ್ನೆ ಇದೆ, ಕೆಳಗಿನ ಸನ್ನಿವೇಶಗಳನ್ನ ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ax² + bx + c ರೂಪದಲ್ಲಿ ವ್ಯಕ್ತಪಡಿಸ್ಬೇಕು. ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು 528 ಮೀಟರ್ ಸ್ಕ್ವೇರ್ ಇದೆ. ನಿವೇಶನದ ಉದ್ದವು ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಓಕೆ, ಆಯತಾಕಾರ ಅಂದ್ರೆ ಆಯತ ಅಂದ್ರೆ ಹೆಂಗಿರುತ್ತೆ ನಿಮ್ಗೆ ಗೊತ್ತಿದೆ ಹೌದಾ? ಆಯತ ಅಂದ್ರೆ ಈ 2 ಭಾಗಗಳು ಸಮ ಇರತ್ತೆ ಮತ್ತೆ ಈ 2 ಭಾಗಗಳು ಸಮ ಇರತ್ತೆ. ಚೌಕ ಅಂದ್ರೆ 4 ಬಾಹುಗಳು ಸಮ. ಆಯತ ಅಂದ್ರೆ 2 ಪರಸ್ಪರ ಅಭಿಮುಖ ಬಾಹುಗಳು ಸಮ ಇರತ್ತೆ. ಓಕೆ, ಇದನ್ನ ABCD ಒಂದು ಆಯತ ಅಂತ ತಿಳ್ಕೊಳ್ರಿ. ಈ ಆಯತಾಕಾರದ ನಿವೇಶನದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಅವರು? ಪೂರ್ತಿ ವಿಸ್ತೀರ್ಣ ಅಂದ್ರೆ ಟೋಟಲ್ ಏರಿಯಾ ಕೊಟ್ಟಿದ್ದಾರೆ. ಎಷ್ಟು ಅಂತ? 528 ಅಂತ ಕೊಟ್ಟಿದ್ದಾರೆ. ಇನ್ನೊಂದೇನ್ ಕೊಟ್ಟಿದ್ದಾರೆ? ನಿವೇಶನದ ಉದ್ದವು ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅರ್ಥ ಏನು? ಈಗ ಆಯತದ ವಿಸ್ತೀರ್ಣವನ್ನ ಹೆಂಗ್ ಕಂಡು ಹಿಡಿತೀರಾ ನೀವು? ಆಯತದ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕಾದ್ರೆ ಸೂತ್ರ ಏನಿದೆ? L into B into H. L into L into B. L into B. ಓಕೆ, ಆಯತದ ವಿಸ್ತೀರ್ಣ L into B. ಉದ್ದ ಇಂಟು ಅಗಲ, ಹೌದಾ? ಎಸ್ ಮ್ಯಾಮ್. ಉದ್ದ ಇಂಟು ಅಗಲ. ಉದ್ದ ಅಂತಂದ್ರೆ ಲೆಂತ್ ಇಂಟು Breadth. ಓಕೆ, L into B ಅಂತ ಕರೆಯೋಣ. ಅವ್ರೇನ್ ಹೇಳ್ತಾರೆ? ನಿವೇಶನದ ಉದ್ದವು ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅಂದ್ರೆ ನಾವೇನ್ ಮಾಡೋಣ? ಅಗಲವನ್ನ x ಅಂತ ತಗೊಳ್ಳೋಣ. ಓಕೆ, ಅಗಲ x ಮೀಟರ್ ಆಗಿರಲಿ. ಓಕೆ, ಉದ್ದ ಏನಿದೆ? ಈ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅಂದ್ರೆ ಅಗಲ ಎಷ್ಟಿದೆ? x ಇದೆ. ಇದರ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 2x + 1. 2x + 1 ಮೀಟರ್ ಆಗಿರಲಿ. ಹೌದಾ? ಮೀಟರ್ ಆಗಿರಲಿ. ಈಗ ಆಯತದ ವಿಸ್ತೀರ್ಣ ಸೂತ್ರ ನಿಮ್ಗೆ ಗೊತ್ತಿದೆ ಹೌದಾ? ಏನಂತ? ಆಯತದ ವಿಸ್ತೀರ್ಣ = ಲೆಂತ್ ಇಂಟು ಬ್ರೆಡ್ತ್. ವಿಸ್ತೀರ್ಣ, ಆಯತದ ವಿಸ್ತೀರ್ಣ ಲೆಂತ್ ಇಂಟು ಬ್ರೆಡ್ತ್, ಉದ್ದ ಇಂಟು ಅಗಲ. ಈಗ ಆಯತದ ವಿಸ್ತೀರ್ಣ ಅವ್ರು ನಮ್ಗೆ ಕೊಟ್ಟಿದ್ದಾರೆ ಹೌದಾ? ಎಷ್ಟು ಅಂತ ಕೊಟ್ಟಿದ್ದಾರೆ ವಿಸ್ತೀರ್ಣ ನಮ್ಗೆ ಅವರು? 528 ಮೀಟರ್ ಸ್ಕ್ವೇರ್. 28 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆಯತದ ವಿಸ್ತೀರ್ಣ ಎಷ್ಟು? 528. ಉದ್ದ ಎಷ್ಟಿದೆ? 2x + 1. 2x + 1. ಉದ್ದ ಎಷ್ಟಿದೆ? 2x + 1 ಇಂಟು ಅಗಲ ಎಷ್ಟಿದೆ? x ಇದೆ. ಈಗ ಇದನ್ನ ಬಿಡಿಸಿ ಬರೀರಿ. 528 x ಇಂಟು 2x ಎಷ್ಟಾಗತ್ತೆ? 2x ಪ್ಲಸ್ x ಇಂಟು 1 ಅಂದ್ರೆ x ಆಗತ್ತೆ. 1x. ಈಗೇನ್ ಮಾಡೋಣ? 528ನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಅದೇನಾಗತ್ತೆ? -528 ಆಗತ್ತೆ. ಇದನ್ನ ನಾವು ಬಿಡಿಸಿ ಬರೆದ್ರೆ 2x² + x - 528 = 0 ಆಗುತ್ತೆ. ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬಂತಾ? ಎಸ್ ಮ್ಯಾಮ್. x² + bx + c ರೂಪದಲ್ಲಿ ಬಂತು. ಹೌದಾ? ಅವ್ರೇನ್ ಕೇಳಿದಾರೆ? ವರ್ಗ ಸಮೀಕರಣದ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಓಕೆ, ಈಗ ನೆಕ್ಸ್ಟ್ 2 ಸಂಖ್ಯೆಗಳ ಮೊತ್ತ 27. ಇದು ಬೇಡ, ಇದು ನೆಕ್ಸ್ಟ್ ಅಲ್ಲಿ ಇದೆ, ನಿಮ್ಗಿಲ್ಲ. ಓಕೆ, ಈಗ ನೋಡ್ರಿ. ರೋಹನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ. ಹೌದಾ? 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು 360 ಆಗಿದೆ. ಓಕೆ, ಅವರ ವಯಸ್ಸುಗಳ ಗುಣಲಬ್ಧ 3 ವರ್ಷಗಳ ನಂತರ ಎಷ್ಟಾಗಿದೆ? 360 ಆಗಿದೆ. ನಾವು ರೋಹನ್ನನ ಈಗಿನ ವಯಸ್ಸನ್ನ ಕಂಡು ಹಿಡಿಯಲು ಬಯಸುತ್ತೇವೆ ಅಂತ ಹೇಳಿದ್ದಾರೆ. ಹಂಗಂದ್ರೆ ನಾವೇನ್ ಮಾಡ್ಬೇಕು? ರೋಹನ್ನನ ವಯಸ್ಸು x, ವಯಸ್ಸು ಏನಾಗಿರಲಿ? x ಆಗಿರಲಿ. ಅವರ ತಾಯಿಯ ವಯಸ್ಸು y ಆಗಿರಲಿ. x + 26. ಎಸ್, ರೋಹನನ ವಯಸ್ಸು x ಆಗಿರಲಿ. ಅವರ ತಾಯಿ ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಅವನ ತಾಯಿ ಅವನಿಗಿಂತ ಎಷ್ಟು ವರ್ಷ ದೊಡ್ಡವಳಾಗಿದ್ದಾಳೆ?
26 ವರ್ಷ ದೊಡ್ಡವಳಾಗಿದ್ದಾಳೆ. ಅವನ ವಯಸ್ಸು ಎಕ್ಸ್ ಆದ್ರೆ ಅವಳ ತಾಯಿಯ ವಯಸ್ಸು ಎಷ್ಟಾಗತ್ತೆ? ವೈ ಆಗುತ್ತೆ. ಎಕ್ಸ್ ಪ್ಲಸ್ 26 ಆಗತ್ತೆ. ಯಾಕಂದ್ರೆ ರೋಹನ್ನನಕ್ಕಿಂತ 26 ವರ್ಷ ದೊಡ್ಡವಳು. ರೋಹನ್ನನ ವಯಸ್ಸು ಎಕ್ಸ್ ಆದ್ರೆ ಅವಳು ಇವನಿಗಿಂತ 26 ವರ್ಷ ದೊಡ್ಡವಳು ಅಂದ್ರೆ ಎಕ್ಸ್ ಪ್ಲಸ್ 26 ಆಗತ್ತೆ. ಓಕೆ, ಹಾಗಾದ್ರೆ ರೋಹನ್ನನ ತಾಯಿಯ ವಯಸ್ಸು ಏನಾಗತ್ತೆ? ತಾಯಿಯ ವಯಸ್ಸು ಹಾ ಎಕ್ಸ್ ಪ್ಲಸ್ 26 ಆಗಿರ್ಲಿ. ಓಕೆ, ಈಗ 3 ವರ್ಷಗಳ ನಂತರ ಅಂತ ನೆಕ್ಸ್ಟ್ ಕೊಟ್ಟಿದ್ದಾರೆ. ರೋಹನನ ವಯಸ್ಸು ನಂತರ ಅಂದ್ರೆ ಏನ್ ಮಾಡ್ತೀರಾ? Plus ರೋಹನ್ ಮಾಡ್ಬೇಕು. ಮತ್ತು ತಾಯಿ ಇಬ್ಬರಿಗೂ 3 ವರ್ಷಗಳು ಅಂತಂದ್ರೆ ಪ್ಲಸ್ 3 ಮಾಡ್ತೀರಾ. 3 ವರ್ಷಗಳ ಓಕೆ, ಫಸ್ಟ್ ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. 3 ವರ್ಷಗಳ ನಂತರ ಅಂದ್ರೆ ಏನಾಗತ್ತೆ? 3 ವರ್ಷಗಳ ನಂತರ ಅಂದ್ರೆ ನೀವು ಕೂಡಿಸ್ತೀರಾ. ಎಷ್ಟು ವರ್ಷ? 3 ವರ್ಷ. ಯಾರಿಗೆ? ರೋಹನ್ನಿಗೂ 3 ವರ್ಷ ಕೂಡಿಸ್ತೀರಾ. ಆಮೇಲೆ ಅವನ ತಾಯಿಗೂ 3 ವರ್ಷ ಕೂಡಿಸ್ತೀರಾ. ಅವನ ತಾಯಿಯ ವಯಸ್ಸು ಎಷ್ಟಿದೆ? ಎಕ್ಸ್ ಪ್ಲಸ್ 26 ಇದೆ. ಅದಕ್ಕೆ 3 ವರ್ಷ ಕೂಡಿಸ್ತೀರಾ. ಹೌದಾ? ಪ್ಲಸ್ 29. ಓಕೆ, ಈಗ ಎಕ್ಸ್ ಪ್ಲಸ್ 3 ಈಕ್ವಲ್ ಟು ಎಕ್ಸ್ ಪ್ಲಸ್ 26 ಪ್ಲಸ್ 3 ಎಷ್ಟಾಗತ್ತೆ? 29 ಆಗತ್ತೆ. 29 ಆಗತ್ತೆ. ಈಗ ಈ ಎಕ್ಸ್ ಪ್ಲಸ್ 3 ಓಕೆ, 29 ಇವ್ರಿಬ್ರು ವಯಸ್ಸನ್ನ ತಗೊಳ್ರಿ. ಗುಣಲಬ್ಧ ಅಂತ ಹೇಳಿದಾರ. ನಾವ್ ಯಾಕೆ ಹಿಂಗ್ ಬರ್ಕೊಂಡ್ವಿ ಅಂತಂದ್ರೆ ಗುಣಲಬ್ಧ, ಅವರು ವಯಸ್ಸುಗಳ ಗುಣಲಬ್ಧವು. ಗುಣಲಬ್ಧ ಅಂದಾಗ ಎಕ್ಸ್ ಇಂಟು ವೈ ಈ ತರ ಬರೀತಿರಲ್ಲ ನೀವು. ಹಾಗಾಗಿ ಅವನ ವಯಸ್ಸು ಅವನ ತಾಯಿಯ ವಯಸ್ಸು ಗುಣಲಬ್ಧ ಅಂದ್ರೆ ಇಂಟು ಮಾಡ್ತೀರಾ. ಇಲ್ಲಿ ಎಷ್ಟಿದೆ? 360. ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 29 ಈಸ್ ಈಕ್ವಲ್ ಟು 360 ಅಂತ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು ಇವಾಗ? ಎಕ್ಸ್ ಇಂಟು ಸೂತ್ರ ಇದೆ. ಯಾವ ಸೂತ್ರ? ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಅಲ್ಲ, ಇಲ್ಲಿ ನೋಡ್ರಿ, ಸೂತ್ರ ಬರಲ್ಲ ಇದಕ್ಕೆ. ಒಂದು ಟರ್ಮ್ ಅಷ್ಟು ಟರ್ಮ್ ಅನ್ನ ಇಂಟು ಮಾಡೋದು. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 29 ಪ್ಲಸ್ 3x ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 29 ಈಸ್ ಈಕ್ವಲ್ ಟು 360 ಮಾಡ್ತೀರಾ. ಹೌದಾ? ಇಲ್ಲಿ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಅಂದ್ರೆ ಸೂತ್ರ ಬರೋದಿಲ್ಲ ಇಲ್ಲಿ. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 29 ಇಂಟು ಎಕ್ಸ್ ಎಷ್ಟಾಗತ್ತೆ? 29 ಎಕ್ಸ್. 3 ಇಂಟು ಎಕ್ಸ್ ಎಷ್ಟಾಗತ್ತೆ? 3 ಎಕ್ಸ್ ಪ್ಲಸ್ 29 ಮೂರ್ಲೆ 87. ವೆರಿ ಗುಡ್. ನೋಡ್ರಿ ಇಲ್ಲಿ 9 ಮೂರ್ಲೆ 27, 2 ಮೂರ್ಲೆ 6, 2 8, 87 ಈಸ್ ಈಕ್ವಲ್ ಟು 360. ಈಗ ಏನ್ ಮಾಡೋಣ? ಎಕ್ಸ್ ಎಷ್ಟಿದೆ ಇಲ್ಲಿ? 2 ಇದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 29 ಎಕ್ಸ್ ಪ್ಲಸ್ 3 ಅಂದ್ರೆ 32 ಎಕ್ಸ್ ಆಗತ್ತೆ. ಪ್ಲಸ್ 78 ಮೈನಸ್. ಓಕೆ, ಈಗ ಏನ್ ಮಾಡೋಣ? ಎಕ್ಸ್ ಸ್ಕ್ವೇರ್ ಪ್ಲಸ್ 32 ಎಕ್ಸ್ ಪ್ಲಸ್ 87 ಈ 360 ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಮೈನಸ್ 360. ಎಸ್, ವೆರಿ ಗುಡ್. ಈಗ ಇವೆರಡನ್ನು ಕಳೀರಿ. ಯಾಕಂದ್ರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. 360ರಲ್ಲಿ 87ನ ಕಳೀರಿ. ಎಷ್ಟು ಬಂತು? 273. ಎಷ್ಟು ಬಂತು? ಎಕ್ಸ್ ಸ್ಕ್ವೇರ್ ಪ್ಲಸ್ 32 ಎಕ್ಸ್ ಮೈನಸ್ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕ್ತೀರಾ. 273 ಇಸ್ ಈಕ್ವಲ್ ಟು 0. ಇದು ಆದರ್ಶ ರೂಪದಲ್ಲಿ ಬಂತ? ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬಂತ ಇದು? ಮ್ಯಾಮ್ ಬಂದಿದೆ. ಇಲ್ಲ, ಬಂದಿದೆ. ಬಂದಿದೆ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ ಬಂತು. ಹೌದಲ್ಲ? ಎ ಅಂದ್ರೆ 1 ಇದೆ, ಇಲ್ಲಿ ಏನಿಲ್ಲ ಅಂದ್ರೆ ಬಿ ಅಂದ್ರೆ 32 ಇದೆ, ಸಿ ಅಂದ್ರೆ ಮೈನಸ್ 273 ಇದೆ. ಹಾಗಾಗಿ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಆಗಿದೆ. ಓಕೆ, ಎಸ್. 1 ನಿಮಿಷ. ಓಕೆ, ಹಾಗಾದ್ರೆ ಈ ವರ್ಗ ಸಮೀಕರಣ ಅಂತಂದ್ರೆ ಏನು? ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು? ಆಮೇಲೆ ಸಮೀಕರಣದ ವಿಧಗಳು ಎಷ್ಟು? ಶುದ್ಧ ವರ್ಗ ಸಮೀಕರಣ, ಆಮೇಲೆ ಮಿಶ್ರ ವರ್ಗ ಸಮೀಕರಣ ನೋಡಿದ್ರಿ. ಆಮೇಲೆ ಕೊಟ್ಟಿರುವಂತಹ ಸಮೀಕರಣದಲ್ಲಿ ಯಾವುದು ವರ್ಗ ಸಮೀಕರಣ ಅಂತ ಹೆಂಗ್ ಕಂಡುಹಿಡಿಯೋದು ಅಂತ ನೋಡಿದ್ರಿ ಇಲ್ಲಿವರೆಗೂ.
ಈಗ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣಗಳನ್ನ ಬಿಡಿಸೋದು. ಓಕೆ, ಅದಕ್ಕಿಂತ ಮುಂಚೆ ಶೋಧಕದ ಅಲ್ಲ, ಶೋಧಕ ಮುಂದೆ ಹೋಯ್ತು. ಈಗ ನಾವೇನ್ ಮಾಡೋಣ, ಬಹುಪದೋಕ್ತಿಯನ್ನ ನೆನಪಿಸ್ಕೊಡ್ರಿ. ಓಕೆ, ಇದನ್ನ ನಾವು ಆಮೇಲೆ ಬಿಡ್ಸೋಣ, ನಾಳೆ ಬಿಡ್ಸೋಣ. ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಇದೆ, ಹೌದಾ? ಬಹುಪದೋಕ್ತಿಯ ಶೂನ್ಯತೆಗಳನ್ನ ಹೆಂಗ್ ಕಂಡು ಹಿಡಿತಾ ಇದ್ರಿ? ಅಪವರ್ತಿಸುವಿಕೆಯಿಂದ. ವೆರಿ ಗುಡ್, ಅಪವರ್ತಿಸುವಿಕೆ. ಆ ಶೂನ್ಯತೆಗಳಿಗೆ ಏನಂತ ಕರಿತಿದ್ವಿ? ಅಲ್ಫಾ ಮತ್ತು ಬೀಟಾ ಅಂತ ಅಲ್ಫಾ ಮತ್ತು ಬೀಟಾ. ನೆನಪಿದೆ ಅಲ್ವಾ? ಎಕ್ಸ್ ಮೈನಸ್ ಎ, ಎಕ್ಸ್ ಮೈನಸ್ ಬಿ ರೂಪದಲ್ಲಿ ಬರ್ತಾ ಇತ್ತು. ಇದನ್ನ ಅಲ್ಫಾ ಅಂತ ಕರಿತಿದ್ವಿ, ಇದನ್ನ ಬೀಟಾ ಕರಿತಾ ಇದ್ವಿ. ಅಲ್ಫಾ ಮತ್ತು ಬೀಟಾಗಳನ್ನ ಶೂನ್ಯತೆಗಳು ಅಂತ ಕರಿತಿದ್ವಿ ಅಲ್ಲಿ, ಹೌದಾ? ಈ ಶೂನ್ಯತೆಗಳೇ ಇಲ್ಲಿ ನಾವೇನಂತ ಕರಿತೀವಿ? ವರ್ಗ ಸಮೀಕರಣದ ಮೂಲಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ವರ್ಗ ಸಮೀಕರಣದ ಮೂಲ. ಓಕೆ, ಇದನ್ನ ಬಿಡ್ಸೋಣ ಹಾಗಾದ್ರೆ. ಅಪವರ್ತನ ವಿಧಾನದಿಂದ 6x² - x - 2 = 0. ಇದು ಮೊದ್ಲೇನ್ ಮಾಡ್ಬೇಕು ನಾವು? ಇದು ವರ್ಗ ಸಮೀಕರಣ ಇದೇನೋ ಇಲ್ಲೋ ಚೆಕ್ ಮಾಡ್ರಿ. ಇದೇನಾ ಇದು? ax² + bx + c ರೂಪದಲ್ಲಿ ಇದೆ. ಎಸ್ ಇದೆ. ಇದ್ ಕೂಡ ನಾವೇನ್ ಮಾಡ್ತೀವಿ? ನೆಕ್ಸ್ಟ್ ಅಪವರ್ತನ ವಿಧಾನದಿಂದ ಕಂಡು ಹಿಡಿತೀವಿ. ಹೆಂಗೆ? ಮಧ್ಯ ಪದವನ್ನ ವಿಭಜಿಸೋದ್ರ ಮೂಲಕ. ಈಗ ಮೊದ್ಲೇನ್ ಮಾಡ್ತೀವಿ? x² ಸಹಗುಣಕವನ್ನ ನೋಡ್ತೀರಾ. a × c ಮಾಡ್ತೀರಾ ಫಸ್ಟ್, ಹೌದಾ? a × c ಮಾಡಿದ್ರೆ ಎಷ್ಟಿದೆ ಇಲ್ಲಿ? a 6 ಇದೆ, c 2 ಇದೆ. ಹಾಗಾಗಿ ಎಷ್ಟು ಬರ್ಬೇಕು? ಗುಣಿಸಿದ್ರೆ ಎಷ್ಟು ಬರ್ಬೇಕು? 12 ಬರ್ಬೇಕು. ಕೂಡಿಸಿದ್ರೆ ಅಥವಾ ಕಳೆದ್ರೆ ಎಷ್ಟು ಬರ್ಬೇಕು? 1. ಮಧ್ಯದ ಪದ ಕೂಡಿದ್ರೆ ಅಥವಾ ಕಳೆದ್ರೆ ಮಧ್ಯದ ಪದ ಬರ್ಬೇಕು. ಗುಣಿಸಿದ್ರೆ -4 × 3. 4 3 12 -4 + 3 ಮಾಡಿದ್ರೆ ನಿಮ್ಗೆ -1 ಬರುತ್ತೆ. ಹೌದು, ಎಸ್. 6x² - 4x + 3x - 2 = 0. ಇವೆರಡರಲ್ಲಿ ಯಾವ್ದು ಕಾಮನ್ ಇದೆ? 2 ಮತ್ತೆ x ಕಾಮನ್ ಬರುತ್ತೆ. 2x ಕಾಮನ್ ಇದೆ. ಬ್ರಾಕೆಟ್ ಅಲ್ಲಿ ಏನ್ ಉಳಿತು? x - 2 ಅಲ್ಲ. ಈಗ 6 ಇದೆ ಇಲ್ಲಿ. 6 ಹೆಂಗ್ ಬರಿತೀವಿ ನಾವು? ಬಿಡಿಸಿ ಬರೆದ್ರೆ 2 × 3 = 6, 2 × 3 = 6. ಸೊ ಈಗಾಗ್ಲೇ 2 ನೀವು ಹೊರಗೆ ತೆಗ್ದಿದ್ದೀರಾ. x² ಅಲ್ಲಿ 1 x ಅನ್ನ ಹೊರಗೆ ತೆಗ್ದಿದ್ದೀರಾ. ಏನ್ ಉಳಿತಿಲ್ಲಿ? ಇಲ್ಲಿ 3 ಉಳಿತು, ಹೌದಾ? ಮತ್ತೆ 1 x ಉಳಿತು. ಅರ್ಥ ಆಯ್ತಾ? 6ರಲ್ಲಿ 6 ಅಂದ್ರೆ 2 × 3 = 6. ಇಲ್ಲೂ 2 ಇದೆ. ಇಲ್ಲೂ ಇದನ್ನ ಹೆಂಗ್ ಬಿಡಿಸಿ ಬರೆದ್ರೆ 2 2 = 4, ಹೌದಾ? ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಹಾಗಾಗಿ 1 2 ಅನ್ನ ಹೊರಗೆ ತೆಗಿತೀರಾ. ಇಲ್ಲೂ x ಇದೆ, ಇಲ್ಲೂ x ಇದೆ. 1 x ಅನ್ನ ಹೊರಗೆ ತೆಗಿತೀರಾ. ಇಲ್ಲಿ ಏನ್ ಉಳಿತು? 2 ಹೊರಗೆ ತೆಗೆದ್ಮೇಲೆ 3 ಉಳಿತು. x² ಅಲ್ಲಿ x ಉಳಿತು. ಮೈನಸ್ ಇಲ್ಲೇನ್ ಉಳಿತು? 1 2 ಅನ್ನ ಆಲ್ರೆಡಿ ಹೊರಗೆ ತೆಗ್ದಿದ್ದೀರಾ. ಇಲ್ಲೇನ್ ಉಳಿತು? 2 ಉಳಿತು, ಹೌದಾ? ನೆಕ್ಸ್ಟ್ ಪ್ಲಸ್ ಹೇಳಿ ನೋಡೋಣ. 3x - 2. ಕರೆಕ್ಟ್ ಅಪ್ಪ. ಒಂದ್ ಅಪವರ್ತನ 3x - 2 ಅಂತ ಬಂತು. ಬಟ್ ಕಾಮನ್ ಏನಿದೆ? 1 ಕಾಮನ್ ಇದೆ, ಹೌದಾ? ಏನೂ ಇಲ್ಲ ಅಂದ್ರೆ 1. ಅಥವಾ ಇದನ್ನ ಬಿಡಿಸಿ ಬರೀರಿ. 3 × 3, 2 × 2. ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ. ಹಾಗಾಗಿ 1 ಕಾಮನ್ ಆಗಿ ತೆಗೆಯೋಣ. ಏನ್ ಉಳಿತು ಬ್ರಾಕೆಟ್ ಅಲ್ಲಿ? 3x ಪ್ಲಸ್ ಇಂಟು ಮೈನಸ್ ಆಗತ್ತೆ, 2 ಉಳಿತೆ = 0. ಹಾಗಾದ್ರೆ ಇಲ್ಲಿ 2 ಅಪವರ್ತನಗಳು ಸಿಕ್ಕಿವೆ ನಮ್ಗೆ. 3x - 2 = 0, 2x + 1 = 0, 3x = -2. ಈ ಕಡೆ ಬಂದ್ರೆ +2 ಆಗತ್ತೆ, +2 / 3 ಆಗತ್ತೆ. ಹಾಗಾದ್ರೆ ಒಂದು ಅಪವರ್ತನ ಯಾವ್ದು ಸಿಕ್ತು? x = 2 / 3. ನೆಕ್ಸ್ಟ್ ಇನ್ನೊಂದು 2x + 1 = 0. ಎಸ್, ಇದನ್ನ +1 ಈ ಕಡೆ ಹಾಕಿದ್ರೆ -1 ಆಗತ್ತೆ. x = 2 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, -1 / 2 ಆಗತ್ತೆ. ಹಾಗಾಗಿ ನಾವೇನಂತ ಕರಿತೀವಿ? ಅಲ್ಲಿ ಬಹುಪದೋಕ್ತಿಯಲ್ಲಿ ಇವುಗಳನ್ನ ಶೂನ್ಯತೆಗಳು ಅಂತ ಕರಿತಿದ್ವಿ. ಆದ್ರೆ ಇಲ್ಲಿ ನಾವೇನಂತ ಕರಿತೀವಿ? ಮೂಲಗಳು. ಸಮೀಕರಣದ ಮೂಲಗಳು. ಓಕೆ, ವರ್ಗ ಸಮೀಕರಣದ ಮೂಲಗಳು ಇದೊಂದು. ಓಕೆ, ಹಾಗಾದ್ರೆ ನೆನ್ಪ್ ಮಾಡ್ಕೊಡ್ರಿ, ವರ್ಗ ಸಮೀಕರಣಕ್ಕೆ ಎಷ್ಟು ಶೂನ್ಯತೆಗಳಿದ್ವು ಅಲ್ಲೇ? ವರ್ಗ ಸಮೀಕರಣಕ್ಕೆ ಎಷ್ಟು ಶೂನ್ಯತೆಗಳು ಸಿಕ್ತಿತ್ತು? 2. ವೆರಿ ಗುಡ್. ರೇಖಾತ್ಮಕ ಸಮೀಕರಣಕ್ಕೆ 1. ಹೌದಲ್ಲ? ಹಂಗೆ ವರ್ಗ ಸಮೀಕರಣಕ್ಕೆ ಇಲ್ಲಿ 2 ಮೂಲಗಳನ್ನ ನೋಡ್ತೀವಿ. ಓಕೆ, ಹಾಗಾದ್ರೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಮೂಲಗಳನ್ನ ಬಿಡಿಸೋಣ. ಓಕೆ,
ಈಸಿ ಇದೆ ಟಾಪಿಕ್ ಇದು, ಹೌದಲ್ಲ? ಏನಿಲ್ಲ, ನಿಮ್ಗೆ ಅಪವರ್ತನ ವಿಧಾನ ಗೊತ್ತಿದೆ. ಅಪವರ್ತನ ವಿಧಾನ ಮಾಡಿದ್ರೆ ನಿಮ್ ಮೂಲಗಳು ಸಿಗತ್ತೆ, ಹೌದಾ? ಅದೇ ತರಹ ನೆಕ್ಸ್ಟ್ ಶೋಧಕಗಳನ್ನ, ಆ ಶೋಧಕ ಅಂತೂ ಸೂತ್ರ ಹಾಕಿ ಮಾಡಿದ್ರೆ ಮುಗೀತು, ಚಾಪ್ಟರೇ ಮುಗೀತು ನಿಮ್ಗೆ. ಇಲ್ಲಿವರೆಗೂ ಅರ್ಥ ಆಯ್ತಲ್ಲ ನಾವೇನ್ ಮಾಡಿದ್ವಿ ಅಂತ? Okay, ಹಾಗಾದ್ರೆ ನಾಳೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೊ Thank you, ಮಚ್. ma'am. Thank you, ma'am. ಥ್ಯಾಂಕ್ ಯು.